ಹಾಯ್ ಫ್ರೆಂಡ್ಸ್, ನಮಸ್ಕಾರ. KSOIನ ವಿಡಿಯೋ ಸರಣಿಗಳಲ್ಲಿ ಮತ್ತೊಂದು ಪ್ರಮುಖವಾದ ಘಟನೆಯನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಆ ಘಟನೆಯ ಹೆಸರೇ ಇಟಲಿ ಏಕೀಕರಣ ಅಂತ. ಯೂನಿಫಿಕೇಷನ್ ಆಫ್ ಇಟಲಿ ಅಂತ ಕರಿಬೋದು ನಾವು. 19ನೇ ಶತಮಾನದ ಮಧ್ಯಭಾಗದಲ್ಲಿ ಇಟಲಿಯ ಪರಿಸ್ಥಿತಿ ಹೇಗಾಗಿತ್ತು ಅಂತಂದರೆ, ರಾಜಕೀಯ ಸ್ಥಿತಿಗತಿ ಹೀನಾಯವಾಗಿತ್ತು. ಸಣ್ಣ ಪುಟ್ಟ ರಾಜ್ಯಗಳಾಗಿ ಒಡೆದು ಹೋಗಿಬಿಟ್ಟಿತ್ತು ಇಟಲಿ. ಇದು ಯುರೋಪ್ ಖಂಡ. ಯುರೋಪ್ ಖಂಡದಲ್ಲಿ ಇಟಲಿ ಅಂತ ತೋರಿಸ್ತೀನಿ ನೋಡು, ಇದು ಇಟಲಿ. ಈ ಇಟಲಿ ಹೇಗಾಗಿತ್ತು ಅಂದರೆ 19ನೇ ಶತಮಾನದ ಮಧ್ಯಭಾಗದಲ್ಲಿ ಸಣ್ಣ ಪುಟ್ಟ ರಾಜ್ಯಗಳಾಗಿ ಒಡೆದು ಹೋಗಿಬಿಟ್ಟಿತ್ತು. ಯಾಕಂತಂದರೆ ಈ ಇಟಲಿ ದೇಶದ ರಾಜರು ಮತ್ತು ಬೇರೆ ದೇಶದ ರಾಜರೆಲ್ಲ ಬಂದು ಆಳ್ವಿಕೆಯನ್ನು ನಡೆಸ್ತಾ ಇದ್ದರು. ತಮ್ಮನ್ನು ತಾವನ್ನು ದೇವರು ಅಂತ ಭಾವಿಸಿ ತಮ್ಮ ಇಚ್ಛೆಗನುಗುಣವಾಗಿ ಆಳ್ವಿಕೆಯನ್ನು ನಡೆಸ್ತಾ ಇದ್ದರು. ಈ ಇಟಲಿ ಜನರ ಅಭಿಪ್ರಾಯ ಮತ್ತು ಅವರ ಹಿತಾಸಕ್ತಿ, ಆ ಇಟಲಿ ಜನರ ಒಂದು ಕ್ಷೇಮಾಭಿವೃದ್ಧಿಗೆ ಯಾವುದೂ ಬೆಲೆನೇ ಇರಲಿಲ್ಲ. ಯಾಕಂತಂದರೆ ತಮ್ಮನ್ನು ತಾವು ದೇವರು ಅಂತ ತಮ್ಮ ಇಚ್ಛೆಗನುಸಾರವಾಗಿ ಆಳ್ವಿಕೆಯನ್ನು ನಡೆಸ್ತಾ ಇದ್ದರು. ಕೆಳವರ್ಗದ ಜನರನ್ನು ಹಿಂಸೆ ದಬ್ಬಾಳಿಕೆಯಿಂದ ಶೋಷಣೆಗೊಳಗಾಗಿದ್ದರು ಕೆಳವರ್ಗದ ಜನ. ಆದರೆ ಇಂತಹ ಸಮಯದಲ್ಲಿ 1789 ಫ್ರೆಂಚ್ ಕ್ರಾಂತಿಯ ಶಿಶು ಎಂದೇ ಗುರುತಿಸಲ್ಪಡ್ತಕ್ಕಂಥ ನೆಪೋಲಿಯನ್ ಬೋನಾಪಾರ್ಟ್ ಯಾವಾಗ ಈ ಫ್ರಾನ್ಸ್ ದೇಶದ ಸರ್ವಾಧಿಕಾರಿ ಆಗ್ತಾನೋ ಆವಾಗ ತನ್ನ ಪ್ರಭಾವವನ್ನು ಇಡೀ ಯುರೋಪಿನಾದ್ಯಂತ ಪ್ರಭಾವವನ್ನು ಬೆಳೆಸ್ತಾನೆ. ಇಂತಹ ಸಂದರ್ಭದಲ್ಲಿ ಈ ಇಟಲಿ ಕೂಡ ಅವನ ನಿಯಂತ್ರಣಕ್ಕೆ ಒಳಪಡ್ತದೆ. ಇಟಲಿ ಕೂಡ ತನ್ನ ಕೈಗೆ ತೆಕ್ಕೆಗೆ ತಗೊಂಡು ಇಟಲಿಯ ಪ್ರಾಂತ್ಯಗಳೆಲ್ಲ ಹಂಚಿ ಹೋಗಿದ್ವಲ್ಲ, ಆ ಪ್ರಾಂತ್ಯಗಳನ್ನು ರಾಜರ ಆಳ್ವಿಕೆ ಮಾಡ್ತಿದ್ರು, ಅವನ್ನೆಲ್ಲ ಕೂಡಿಸಿ ಒಗ್ಗೂಟ್ಟು ಇಟಲಿಯ ಒಗ್ಗೂಡಿಸ್ತಾನೆ. ಒಂದು ಹಂತಕ್ಕೆ ತರ್ತಾನೆ. ಛಿದ್ರವಾದಂಥ ಭಾಗಗಳನ್ನೆಲ್ಲ ಕೂಡಿಸಿ ನೆಪೋಲಿಯನ್ ಬೋನಾಪಾರ್ಟು ತನ್ನ ಹಿಡಿತಕ್ಕೆ ತೆಗೆದುಕೊಂಡು ಒಗ್ಗೂಡಿಸ್ತಾನೆ. ಆ ಇಟಲಿಯ ಜನರಲ್ಲಿ ರಾಷ್ಟ್ರೀಯ ಭಾವನೆ ಎಂಬ ಒಂದು ಬೀಜವನ್ನು ಬಿತ್ತಿ ನೀವೆಲ್ಲ ಬೇರೆಯವರು ಯಾರೋ ಬಂದು ನಿಮ್ಮನ್ನು ದಬ್ಬಾಳಿಕೆ ಮಾಡ್ತಾರೆ ಅಂದರೆ ನೀವು ಬಿಡಬಾರ್ದು, ನೀವೆಲ್ಲ ಒಗ್ಗಟ್ಟಾಗಿರಬೇಕು ಅಂತ ಪ್ರಾಂತ್ಯಗಳನ್ನೆಲ್ಲ ಕೂಡಿಸಿ ಒಗ್ಗಟ್ಟು ಮಾಡ್ತಾನೆ. ಆಳ್ವಿಕೆಯನ್ನು ಚೆನ್ನಾಗಿ ಕೊಡ್ತಾನೆ. ಆದರೆ ನೆಪೋಲಿಯನ್ ಬೋನಾಪಾರ್ಟ್ನ ಸೋಲಿಸಬೇಕು ಅಂತ ಸಾಕಷ್ಟು ದೇಶಗಳು ಸೋಲಿಸಿ ಅವನನ್ನು ಪತನಕ್ಕೆ ಕಾರಣ ಆಗ್ತಾವಲ್ಲ ಗೆದ್ದ ರಾಷ್ಟ್ರಗಳು. ಈ ಗೆದ್ದ ರಾಷ್ಟ್ರಗಳು ಏನು ಮಾಡ್ತಾವಂತಂದರೆ, ಈ ಇಟಲಿ ಮೊದಲು ಹೇಗಿತ್ತೋ ಹಾಗೆ ಮಾಡೋಣ ಅಂತ ಈ ಗೆದ್ದ ರಾಷ್ಟ್ರಗಳೆಲ್ಲ ಒಂದು ಮೀಟಿಂಗ್ ಮಾಡ್ತವೆ. ಈ ನೆಪೋಲಿಯನ್ ಬೋನಾಪಾರ್ಟ್ ಪತನ ಆದಮೇಲೆ ಒಂದು ಮೀಟಿಂಗ್ ಎಲ್ಲಿ ಮಾಡ್ತವೆ ಅಂತಂದರೆ, ಈ ಆಸ್ಟ್ರಿಯಾ ಇದೆ ನೋಡಿ, ಈ ಆಸ್ಟ್ರಿಯಾದ ರಾಜಧಾನಿಯಲ್ಲಿ ಮೀಟಿಂಗ್ ಮಾಡ್ತವೆ ಗೆದ್ದ ರಾಷ್ಟ್ರಗಳು. ಆಸ್ಟ್ರಿಯಾ ಮತ್ತು ಈ ಇಂಗ್ಲೆಂಡು ಎಲ್ಲ ಗೆದ್ದ ರಾಷ್ಟ್ರಗಳು ಕೂಡಿ ಆಸ್ಟ್ರಿಯಾದ ರಾಜಧಾನಿ ವಿಯೆನ್ನಾ ಎಂಬ ಒಂದು ಪ್ರದೇಶದಲ್ಲಿ ಮಾಡಿದ್ದಕ್ಕೆ ಸಭೆ ಮಾಡ್ತವೆ. ಮೊದಲು ನೆಪೋಲಿಯನ್ ಬೋನಾಪಾರ್ಟ್ನ ಬರೋಕ್ಕಿಂತ ಮುಂಚೆ ಯಾವ್ಯಾವ ರಾಜರು ಯಾವ್ಯಾವ ಆಳ್ವಿಕೆಯನ್ನು ಮಾಡ್ತಾಯಿದ್ರೋ ಅದೇ ರಾಜ್ಯದ ಕುಟುಂಬಸ್ಥರಿಗೇ ಮತ್ತೆ ಆ ರಾಜ್ಯವನ್ನು ಕೊಡೋಣ ಅಂತ ಮೀಟಿಂಗ್ ಮಾಡ್ತಾರೆ ಇವರು. ಎಲ್ಲಿ ಮಾಡ್ತಾರೆ? ಆಸ್ಟ್ರಿಯಾದ ರಾಜಧಾನಿ ವಿಯೆನ್ನಾ ಎಂಬ ಸ್ಥಳದಲ್ಲಿ ಮಾಡಿದ್ದಕ್ಕಾಗಿ ಅದನ್ನು ವಿಯೆನ್ನಾ ಕಾಂಗ್ರೆಸ್ ಅಂತ ಕರೀತಾರೆ ಆ ಸಭೆಯನ್ನು. ಅದಕ್ಕೆ ಅಧ್ಯಕ್ಷ ಮೆಟರ್ನಿಕ್ ಆಗಿರ್ತಾನೆ. ಈ ಮೆಟರ್ನಿಕ್ ಬಂದ ಮೇಲೆ ಏನು ಮಾಡ್ತಾನಂದರೆ, ಈ ಇಟಲಿಯನ್ನು ಮತ್ತೆ 8 ಛಿದ್ರಗಳನ್ನಾಗಿ ಭಾಗವನ್ನಾಗಿ ಮಾಡಿಬಿಡ್ತಾನೆ. ಇಟಲಿಯನ್ನು 8 ಛಿದ್ರಗಳನ್ನು ಆಗಿ ಮತ್ತೆ ಮೊದಲಿದ್ದ ರಾಜರಿಗೆ ಆಳ್ವಿಕೆ ಮಾಡೋಕ್ಕೆ ಕೊಟ್ಬಿಡ್ತಾನೆ. ಈ ಇಟಲಿಯನ್ನು 8 ಛಿದ್ರ ರಾಜ್ಯಗಳನ್ನು ಹೇಗೆ ಹೊಡಿತಾನೆ ಅಂತಂದರೆ, ನಿಮ್ಮ ಮ್ಯಾಪಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಯಾವ್ಯಾವ 8 ಅಂತಂದರೆ, ಪಿಡ್ಮಾಂಟ್, ಸಾರ್ಡೆನಿಯಾ, ಲೊಂಬಾರ್ಡಿ, ವೆನೇಷಿಯಾ, ಪರ್ಮಾ, ಮೋಡೆನ್, ಟಸ್ಕನಿ, ನೇಪಲ್ಸ್ ಹೀಗೆ 8 ಛಿದ್ರಗಳಾಗಿ ಮಾಡಿ ರಾಜರ ಆಳ್ವಿಕೆಯನ್ನು ಕೊಟ್ಬಿಡ್ತಾನೆ ಈ ಮೆಟರ್ನಿಕ್. ಆದರೆ ಈ ಏನು ಮೆಟರ್ನಿಕ್ ಬಂದು 8 ಭಾಗಗಳನ್ನಾಗಿ ಮತ್ತೆ ಹೊಡಿತಾನೋ, ಆದರೆ ಇಟಲಿಯಲ್ಲಿ ಜನರಲ್ಲಿ ಏನು ರಾಷ್ಟ್ರೀಯ ಭಾವನೆ ಎಂಬ ಬೀಜವನ್ನು ಬಿತ್ತು ಹೋಗಿದ್ನಲ್ಲ ನೆಪೋಲಿಯನ್ ಬೋನಾಪಾರ್ಟ್, ಅದು ಇವರಲ್ಲಿ ಆರಿರಲಿಲ್ಲ. ಇವರಲ್ಲಿ ಹಾಗೆಯೇ ಇತ್ತು ಅದು ರಾಷ್ಟ್ರೀಯ ಭಾವನೆ ಎಂಬುದು. ಮಾಡು ನೀನು ಎಷ್ಟು ಮಾಡ್ತೀಯ, ಆದರೆ ಒಂದಲ್ಲ ಒಂದಿನ ಇಟಾಲಿಯನ್ನರು ಎಲ್ಲರೂ ಕೂಡ್ಕೊಂಡು ಒಂದು ಗತಿ ಕಾಣಿಸ್ತೀವಿ ಅಂತ ಎಲ್ಲ ಇಟಲಿಯ ಜನರಲ್ಲಿ ಭಾವನೆ ಬೆಳೆಯೋಕ್ಕೆ ಶುರು ಮಾಡಿಬಿಡ್ತು. ನಾವೆಲ್ಲರೂ ಒಗ್ಗಟ್ಟು ಹಾಕಬೇಕು ಅನ್ನೋ ಭಾವನೆ, ರಾಷ್ಟ್ರೀಯ ಭಾವನೆ, ರಾಷ್ಟ್ರೀಯ ಪ್ರಜ್ಞೆ ಪ್ರತಿಯೊಬ್ಬರಲ್ಲಿ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ಯಾಕಂದರೆ ಬೀಜ ಬಿತ್ತಿದವ್ರು ಯಾರು? ನೆಪೋಲಿಯನ್ ಬೋನಾಪಾರ್ಟ್. ನೀವೆಲ್ಲರೂ ಒಗ್ಗಟ್ಟಾಗಿರಬೇಕು, ಇನ್ನೊಬ್ಬನು ಬಂದು ಯಾವನೋ ಬಂದು ನಿಮ್ಮ ದೇಶದ ಮೇಲೆ ದಬ್ಬಾಳಿಕೆ ಮಾಡ್ತಾನಂತಂದರೆ ನೀವು ಯಾಕೆ ಸುಮ್ಮನೆ ಕೂತ್ಕೋತೀರಾ ಎಂಬ ಭಾವನೆಯನ್ನು ಎಲ್ಲರಲ್ಲಿ ಬೆಳೆಸಿ ಹೋಗಿದ್ದ ಆತ. ಅದಕ್ಕಾಗಿ 19ನೇ ಶತಮಾನವನ್ನು ಏನಂತ ಕರಿತೀವಿ ಅಂದರೆ, ಯುರೋಪಿನ ಇತಿಹಾಸದಲ್ಲಿ
ರಾಷ್ಟ್ರೀಯತೆಯ ಯುಗ ಅಂತ ಕರಿತೀವಿ. ಯಾಕಂತಂದರೆ 1789ರಲ್ಲಿ ಫ್ರಾನ್ಸಿನ ಕ್ರಾಂತಿಯಿಂದ ಹೊರಹೊಮ್ಮಂಥ ರಾಷ್ಟ್ರೀಯ ಕಿಡಿ 1789ರಲ್ಲಿ ಫ್ರಾನ್ಸಿನ ಕ್ರಾಂತಿ ನಡೆಯುತ್ತೆ, ಮಹಾಕ್ರಾಂತಿ. ನಿಮ್ಗೆ ಹೇಳಿದ್ದೀನಿ ಅದೇನು ಕ್ರಾಂತಿಯಲ್ಲಿ 16ನೇ ಲೂಯಿ ಅವನ ಹೆಂಡತಿ ಮೇರಿ ಆಂಟೋನಿಯಸ್ ಹೇಗೆ ದಬ್ಬಾಳಿಕೆ ಮಾಡ್ತಿದ್ರು ಫ್ರಾನ್ಸಿನ ಜನರಿಗೆ ಅದನ್ನು ಹೇಳಿದ್ದೀನಲ್ವ. ಅಲ್ಲಿ ಸಾಮಾನ್ಯ ಜನರು ರೊಚ್ಚಿಗೆದ್ದು ಅದನ್ನೆಲ್ಲ ಹೋಗಲಾಡಿಸಿ ಆಮೇಲೆ ನೆಪೋಲಿಯನ್ ಬೋನಾಪಾರ್ಟ್ ಒಂದು ಗಣರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಅಲ್ಲಿ ಹೇಗೆ ಜನಸಾಮಾನ್ಯರೆಲ್ಲ ಹೋರಾಟ ಮಾಡಿದ್ರಲ್ಲ ರಾಜರ ವಿರುದ್ಧ, ಹಾಗೆ ನಾವು ಯಾಕೆ ಹೋರಾಟ ಮಾಡಬಾರ್ದು ಅನ್ನೋದು ರಾಷ್ಟ್ರೀಯ ಭಾವನೆ ಯಾರಲ್ಲಿ ಹೋಗಿತ್ತು? ಇಟಾಲಿಯನ್ನಲ್ಲಿ ಹೋಗಿತ್ತು. ಅದೊಂದು. ಆಮೇಲೆ ನೆಪೋಲಿಯನ್ ಬೋನಾಪಾರ್ಟ್ ಇಟಲಿಯಲ್ಲಿ ಕೈಗೊಂಡಂಥ ರಾಜಕೀಯ ಮತ್ತು ಸೈನಿಕ ಕಾರ್ಯಾಚರಣೆಗಳು ಕೂಡ ರಾಷ್ಟ್ರೀಯತೆ ಬೆಳೆಯೋದಕ್ಕೆ ಕಾರಣ ಆಯಿತು. ಅಷ್ಟೇ ಅಲ್ಲದೆ ಇಟಲಿಯಲ್ಲಿ ಇಟಲಿಯ ಜನರಿಗೆ ರಾಷ್ಟ್ರೀಯತೆ ಬೆಳೆಯೋಕ್ಕೆ ಇನ್ನೊಂದು ಕಾರಣ ಏನಂತಂದರೆ, ನೆಪೋಲಿಯನ್ ಬೋನಾಪಾರ್ಟು ಇಟಲಿಯಲ್ಲಿ ವಿದೇಶಿ ಜನರನ್ನೆಲ್ಲ ಸೋಲಿಸಿಬಿಟ್ಟಿದ್ದ, ವಿದೇಶಿ ರಾಜರನ್ನು ಸೋಲಿಸಿದ್ದ, ಅದು ಕೂಡ ಕಾರಣ ಆಯಿತು. ಅಷ್ಟೇ ಅಲ್ಲದೆ ಸ್ಥಳೀಯ ರಾಜರನ್ನು ಒಗ್ಗೂಡಿಸಿಬಿಟ್ಟಿದ್ದ. ಈ ಇಟಲಿಯಲ್ಲಿ ಏನು ಮಾಡಿದ್ದ ಅಂತಂದರೆ ವಿದೇಶಿ ರಾಜರನ್ನೆಲ್ಲ ಸೋಲಿಸಿದ್ದ, ಆಮೇಲೆ ಈ ಸ್ವದೇಶಿಯ ಇಟಲಿ ರಾಜರನ್ನೆಲ್ಲ ಒಂದುಗೂಡಿಸಿ ಅವರಲ್ಲಿ ರಾಷ್ಟ್ರೀಯ ಭಾವನೆ ಬೆಳೆಸಿಬಿಟ್ಟಿದ್ದ. ಇದು ಇಟಲಿಯನ್ನರಿಗೆ ರಾಷ್ಟ್ರೀಯ ಬೀಜ ಬಿತ್ತಲು ಕಾರಣ ಆಯಿತು. ಅಷ್ಟೇ ಅಲ್ಲದೆ ಮತ್ತು ಫ್ರಾನ್ಸ್ನಲ್ಲಿ 1830ರಲ್ಲಿ ಜುಲೈ ಕ್ರಾಂತಿ ಮತ್ತು 1848ರಲ್ಲಿ ಫೆಬ್ರವರಿ ಕ್ರಾಂತಿಗಳಾಗಿದ್ದು ಫ್ರಾನ್ಸ್ನಲ್ಲಿ. ಅವೆಲ್ಲವೂ ಕೂಡ ಇಟಲಿಯ ಜನರಲ್ಲಿ ರಾಷ್ಟ್ರೀಯ ಭಾವನೆಯನ್ನು ಬಡಿದೆಬ್ಬಿಸೋಕ್ಕೆ ಕಾರಣ ಆಯಿತು. ಆಮೇಲೆ ಈ ವಿದೇಶಿಯರ ಚಿತ್ರಹಿಂಸೆ ದಬ್ಬಾಳಿಕೆಯಿಂದ ರೋಷಿ ಹೋದಂಥ ಇಟಲಿ ಜನರು ನಮಗೆ ಬೇಕೇ ಬೇಕು, ನ್ಯಾಯ ಬೇಕು ಅನ್ನೋ ಒಂದು ಸ್ಥಿತಿಗೆ ಬಂದು ತಲುಪಿದ್ರು ಇಟಾಲಿಯನ್ನರು. ಹೊಸ ಯುಗದ ಚೈತನ್ಯಕ್ಕಾಗಿ ಬದಲಾವಣೆಯನ್ನು ಬಯಸಿಬಿಟ್ರು. ಸ್ವಾತಂತ್ರ್ಯ, ಸಮಾನತೆ, ದೇಶದ ಸ್ವಾತಂತ್ರ್ಯಕ್ಕಾಗಿ ಕರೆಯನ್ನು ನೀಡ್ತಾರೆ ಈ ಇಟಲಿಯ ಜನ. ಇಟಲಿ ಏಕೀಕರಣಕ್ಕೆ ಪ್ರೇರಕವಾದ ಅಂಶಗಳು ಏನು ಅಂತಂದರೆ ನೆಪೋಲಿಯನ್ನ ಆಡಳಿತ. ನೆಪೋಲಿಯನ್ ಯಾವಾಗ ಬಂದೋ ಎಲ್ಲ ಜನರಲ್ಲೂ ನಾವೇಕೆ ಇನ್ನೊಬ್ಬನ ದಬ್ಬಾಳಿಕೆಯಿಂದ ಶೋಷಿತರಾಗಿ ಸುಮ್ಮನೆ ಕೂತ್ಕೋಬೇಕು ಅನ್ನೋ ಭಾವನೆ ನೆಪೋಲಿಯನ್ ಬೋನಾಪಾರ್ಟ್ನಿಂದ ಬಂದಿತ್ತು. ಯುರೋಪ್ನಲ್ಲಿ ರಾಷ್ಟ್ರೀಯತೆ ಕೂಡ ಬೆಳೀತು. ಈ ನೆಪೋಲಿಯನ್ ಬೋನಾಪಾರ್ಟ್ ಫ್ರಾನ್ಸ್ನ ಸರ್ವಾಧಿಕಾರಿ ಆದಮೇಲೆ ಸುಮ್ಮನೆ ಕೂತ್ಕೊಳ್ಳಲ್ಲ, ಇಡೀ ಯುರೋಪ್ ಖಂಡವನ್ನೇ ತನ್ನ ಹಿಡಿದಲ್ಲಿ ಇಟ್ಕೊಂಡಿದ್ದ. ಆದರೆ ಸಾಮಾನ್ಯ ಜನರಿಗೆ ತೊಂದರೆ ಕೊಟ್ಟಿರಲಿಲ್ಲ, ಆತ ಒಳ್ಳೆಯದನ್ನೇ ಮಾಡಿದ್ದ. ಅವನು ಒಂದು ರಾಷ್ಟ್ರೀಯತೆ ಬೀಜ ಬಿತ್ತೋದಕ್ಕೆ ಅದು ಕೂಡ ಒಂದು ಕಾರಣ ಆಯಿತು. ಆಮೇಲೆ ಫ್ರೆಂಚಲ್ಲಿ ಕ್ರಾಂತಿಗಳದು. ಫ್ರಾನ್ಸಿನ ಮಹಾಕ್ರಾಂತಿ ಅದು 1830ರಲ್ಲಿ ಒಂದು ಕ್ರಾಂತಿ ಆಯಿತು. 1848ರಲ್ಲಿ ಸಾಕಷ್ಟು ಕ್ರಾಂತಿಗಳಾದವು. ಆ ಕ್ರಾಂತಿಗಳ ಪ್ರಭಾವದಿಂದಾದರೂ ಕೂಡ ನಾವು ಒಗ್ಗಟ್ಟಾಗಬೇಕು ಅಂತ ಇಟಲಿ ಏಕೀಕರಣಕ್ಕೆ ಪ್ರೇರಕವಾದ ಅಂಶ ಕೂಡ ಇದು ಕೂಡ ಒಂದು. ಅದರಲ್ಲೂ ಇಟಲಿ ಒಂದು ದೇಶದಲ್ಲಿ ಗುಪ್ತ ರಹಸ್ಯ ಸಂಘಗಳು ಕೂಡ ನಿರ್ವಹಿಸಿದ್ವು. ರಹಸ್ಯವಾಗಿ ಯಾಕೆ, ಗುಪ್ತವಾಗಿ ಸೀಕ್ರೆಟಾಗಿ ಯಾಕೆ ಮಾಡಿದ್ವು ಅಂತಂದರೆ, ಓಪನ್ ಆಗಿ ಮಾಡಿದರೆ ಮೆಟರ್ನಿಕ್ ಸೈನ್ಯವನ್ನು ಕರ್ಕೊಂಡು ಬಂದು ಹೊಡೆದಾಗ್ತಿದ್ದ. ಅದಕ್ಕಾಗಿ ಗುಪ್ತ ಸಂಘಗಳ ಒಂದು ಪಾತ್ರ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ಇಟಲಿ ಏಕೀಕರಣಕ್ಕೆ. ದೇಶಭಕ್ತರು ಕೂಡ ಈ ಮುಗ್ಧ ಜನರನ್ನು ಬಡಿದೆಬ್ಬಿಸ್ತಾರೆ. ನಾವ್ಯಾಕೆ ಇನ್ನೊಬ್ಬರ ಇದರಲ್ಲಿ ಬದುಕಬೇಕು, ಎದ್ದೇಳಿ ಅಂತ ದೇಶಭಕ್ತರ ಪಾತ್ರ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಮೆಟರ್ನಿಕ್ ಪಾತ್ರ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಇಟಲಿ ಏಕೀಕರಣಕ್ಕೆ ಪ್ರೇರಕವಾದ ಅಂಶ ಕೂಡ ಮೆಟರ್ನಿಕ್ನ ಪಾತ್ರ. ಯಾಕಂತಂದರೆ ಮೆಟರ್ನಿಕ್ ಹೇಗಾಗಿದ್ದ ಅಂತಂದರೆ ರಾಜಪ್ರಭುತ್ವಕ್ಕೆ ಬೆಂಬಲ ಕೊಡ್ತಿದ್ದ ಆಯ್ತಾ, ಪ್ರಜಾಪ್ರಭುತ್ವಕ್ಕೆ ಬೆಂಬಲ ಕೊಡ್ತಿರಲಿಲ್ಲ. ಈ ನೆಪೋಲಿಯನ್ ಬೋನಾಪಾರ್ಟ್ ಬಂದಾಗ ಏನಾಗಿತ್ತು ಅಂತಂದರೆ, ಈತ ಪ್ರಜೆಗಳಿಗೋಸ್ಕರ ಆಳಲ್ಪಡೋ ಸರ್ಕಾರ ಆಗಿತ್ತು, ಒಂದು ಪ್ರಜಾಪ್ರಭುತ್ವ ಆಗಿತ್ತು ನೆಪೋಲಿಯನ್ ಬೋನಾಪಾರ್ಟ್. ಅಂದರೆ ಓಟ್ ಹಾಕಿ ಆರಿಸಿ ಬರುವಂಥ ವ್ಯಕ್ತಿ ಸಿಂಹಾಸನ ಮೇಲೆ ಕೂಡಬೇಕು ಅನ್ನೋದು ನೆಪೋಲಿಯನ್ ಬೋನಾಪಾರ್ಟ್ನ ಇದಾದರೆ, ಈ ಮೆಟರ್ನಿಕ್ಕಿಂದ ಹೆಂಗಾಗಿತ್ತು ಅಂದರೆ ಓಟ್ ಹಾಕಂಗಿಲ್ಲ, ಯಾವುದೇ ಶ್ರೀಸಾಮಾನ್ಯರಿಗೆ ಅಧಿಕಾರ ಇಲ್ಲ, ನಾವು ಹೇಳಿದ್ದೇ ಕಾನೂನು ಅನ್ನೋದು ಮೆಟರ್ನಿಕವಾದಾಗಿತ್ತು. ಆಮೇಲೆ ಇವನಾದ್ಮೇಲೆ ಮಗ ಆದ್ಮೇಲೆ ಮೊಮ್ಮಗ, ಇವರೇ ಒಂದು ರಾಜವಂಶರೇ ಒಂದು ದೇಶವನ್ನು ಆಳಬೇಕು ಅನ್ನೋದು ಮೆಟರ್ನಿಕ್ನ ಪಾತ್ರವಾಗಿತ್ತು. ಆದರೆ ಮೆಟರ್ನಿಕ್ನ ದಬ್ಬಾಳಿಕೆಯಿಂದ ರೋಷಿ ಹೋದಂಥ ಜನ ಇಟಲಿ ಏಕೀಕರಣಕ್ಕೆ ಮುಂದಾಗ್ತಾರೆ. ಹಾಗಾಗಿ ಮೆಟರ್ನಿಕ್ನ ಪಾತ್ರವೂ ಕೂಡ ಇಟಲಿ ಏಕೀಕರಣಕ್ಕೆ ಪ್ರೇರಕವಾದ ಅಂಶ ಆಗುತ್ತೆ ಇಲ್ಲಿ. ಹಾಗಾದರೆ ಇಟಲಿ ಏಕೀಕರಣಕ್ಕೆ ಮೊದಲ ಹೆಜ್ಜೆ ಇಟ್ಟಿದ್ದು ಅಂತಂದರೆ ಕಾರ್ಬೊನರಿ ಎಂಬ ಗುಪ್ತ ಸಂಘ. ದೇಶಕ್ಕಾಗಿ ಇಟಾಲಿಯನ್ನರನ್ನು ಒಗ್ಗೂಡಿಸಿ ಅವರಲ್ಲಿ ರಾಷ್ಟ್ರೀಯ ಭಾವನೆ ತುಂಬುವ ಸಲುವಾಗಿ ಈ ಇಟಲಿ ದೇಶದಲ್ಲಿ ಸಾಕಷ್ಟು ಸಂಘಗಳ ರಚನೆ ಅದು. ದೇಶದ ಜನರನ್ನೆಲ್ಲ ಒಗ್ಗೂಟು ಮಾಡಿ ನಾವೆಲ್ಲರೂ ರಾಷ್ಟ್ರೀಯ ಭಾವನೆ ತುಂಬಬೇಕು ಅಂತ ಅಲ್ಲೆಲ್ಲ ಗುಪ್ತ ಸಂಘಗಳ ರಚನೆ ಅದು. ಅದರಲ್ಲಿ ನೇಪಲ್ಸ್ ಎಂಬ ಪ್ರದೇಶದಲ್ಲಿ ಹುಟ್ಟಿದಂಥ ಕಾರ್ಬೊನರಿ ಎಂಬ ಸಂಘ ಬಹಳಷ್ಟು ಫೇಮಸ್
ಅದೊಂದು ಕಲ್ಲಿದ್ದಲು ಸುಡುವ ಸಂಘ ಆಗಿತ್ತು. ಯಾಕಂದರೆ ರಾತ್ರಿ ವೇಳೆ ದೇಶಕ್ಕಾಗಿ ಹೋರಾಡುವ ಕ್ರಾಂತಿಕಾರರೆಲ್ಲ ಏನು ಮಾಡ್ತಿದ್ರು ಅಂದರೆ, ಈ ನೇಪಲ್ಸ್ ಅಂತಿದೆಯಲ್ಲ, ಈ ನೇಪಲ್ಸ್ನ ಹೊರಗಡೆ ಬಂದು ಊರಿನ ಹೊರಭಾಗಗಳಲ್ಲಿ ಕೂತ್ಕೊಂಡು ಅದು ಬೆಳಕಿನ ಸುತ್ತ, ಅಂದರೆ ಅಲ್ಲಿ ಕಾರ್ಬನರಿ ಇದು ಕಲ್ಲಿದ್ದಲು ಸುಡ್ತಾ ಇದ್ರು, ಆ ಬೆಂಕಿಯ ಬೆಳಕಿನ ಸುತ್ತ ಕುಳಿತುಕೊಂಡು ಚರ್ಚೆ ಮಾಡ್ತಾ ಇದ್ರಂತೆ. ಕ್ರಾಂತಿಯ ರೂಪುರೇಷೆಗಳನ್ನೆಲ್ಲ ಕುರಿತುಕೊಂಡು ಚರ್ಚೆ ಮಾಡ್ತಾ ಇದ್ರಂತೆ. ಅದಕ್ಕಾಗಿ ಇವರಿಗೆ ಕಾರ್ಬನರಿ ಸಂಘ ಅಥವಾ ರಹಸ್ಯ ಸಂಘ ಅಂತ ಕರೀತಾರೆ, ಕಾರ್ಬನರಿ ರಹಸ್ಯ ಸಂಘ ಅಂತ. ಹೀಗಾಗಿ ಇದರಲ್ಲಿ ಯಾರ್ಯಾರು ಇದ್ರು ಅಂತಂದರೆ, ಸ್ಟೂಡೆಂಟ್ಸು, ಕಾರ್ಮಿಕರು, ರೈತರು, ಶ್ರೀಮಂತರು, ಸರ್ಕಾರಿ ಅಧಿಕಾರಿಗಳು, ಎಲ್ಲ ವರ್ಗದ ಜನನೂ ಕೂಡ ಇದರಲ್ಲಿ ಭಾಗಿಯಾಗಿದ್ದರಂತೆ. ಎಲ್ಲರೂ ಕ್ರಾಂತಿಯಲ್ಲಿ ಭಾಗಿಯಾಗ್ತಾರೆ. ಆದರೆ 1831ರಲ್ಲಿ ಹೊತ್ತಿಗೆ ಏನಾಗುತ್ತಂದ್ರೆ, ಈ ಕ್ರಾಂತಿಕಾರ್ಯರು ಕಾರ್ಬನರಿ ಕಲ್ಲಿದ್ದಲು ಸುಡುವ ಸಂಘ ಏನಿತ್ತು ಇದು, ಇಂಥವರೆಲ್ಲ ಕೂಡ್ಕೊಂಡು ಏನು ಮಾಡ್ತಂದರೆ 1831ರಲ್ಲಿ ಈ ಮಾಡರ್ನ್ ಇದೆ ನೋಡಿ, ಇಲ್ಲಿ ಮಾಡರ್ನು ಮತ್ತು ನೇಪಲ್ಸ್ನಲ್ಲಿ ದಂಗೆ ಮಾಡ್ತಾರೆ ಇವರು. ದಂಗೆ ಮಾಡಿದಾಗ ಆಸ್ಟ್ರಿಯಾದ ಪ್ರಧಾನಿ ಏನು ಮಾಡ್ತಾನೆ ಅಂದರೆ, ಮೆಟರ್ನಿಕ್ಕು ಸೈನ್ಯವನ್ನು ಕಳಿಸಿ ಇಲ್ಲಿದ್ದಂಥ ಹೋರಾಟುವ ಸಂಘ ಮತ್ತು ಇಲ್ಲಿದ್ದಂಥ ಸಂಘನ ಎಲ್ಲರೂ ಹೊಡೆದಾಕಿ ದಮನ ಮಾಡಿಬಿಡ್ತಾನೆ. ಹೀಗಾಗಿ ಈ ಕಾರ್ಬನರಿ ಸಂಘ ಪತನಕ್ಕೆ ಕಾರಣ ಆಗುತ್ತೆ. ಪತನಕ್ಕೆ ಕಾರಣ ಏನು ಅಂತಂದರೆ, ಇದು ನ್ಯೂನ್ಯತೆಗಳಿಂದ ಕೂಡಿದ ಸಾಕಷ್ಟು. ಇಲ್ಲಿದ್ದಂಥ ಸಂಘದವರು ಇವರು ಪರಸ್ಪರ ವಿರುದ್ಧ ಚಿಂತನೆಯನ್ನು ಮಾಡ್ತಾಯಿದ್ರು. ಎಲ್ಲರದು ಒಂದೇ ಒಗ್ಗಟ್ಟಿರಲಿಲ್ಲ, ಸಂಘಟನೆ ರಚನಾತ್ಮಕ ಶಕ್ತಿಯನ್ನು ಹೊಂದಿರಲಿಲ್ಲ. ಅಷ್ಟೇ ಅಲ್ಲದೆ ಇದೊಂದು ಸ್ಥಳೀಯ ಚಳುವಳಿ ಆಗಿತ್ತು. ಎಲ್ಲ ದೇಶದಲ್ಲಿಯೂ ಈ ಕಾರ್ಬನರಿ ಸಂಘದ ಬ್ರ್ಯಾಂಚಸ್ಗಳಿದ್ದು ಹೋರಾಟ ಮಾಡಿದರೆ ಯಶಸ್ವಿ ಆಗ್ತಿತ್ತೇನೋ. ಹೀಗಾಗಿ ಇದು ಪತನಕ್ಕೆ ಕಾರಣ ಆಯಿತು. ಇದರ ನಂತರ ಬಂದದ್ದು ಯಂಗ್ ಇಟಲಿ ಅಂತ ಜೋಸೆಫ್ ಮ್ಯಾಜ್ನಿ ರಚನೆ ಮಾಡಿದಂಥ ಯಂಗ್ ಇಟಲಿ ಸಂಘ ಬರುತ್ತೆ. ಈ ಜೋಸೆಫ್ ಮ್ಯಾಜ್ನಿ ಆಧುನಿಕ ಇಟಲಿಯ ನಿರ್ಮಾಪಕ ಅಂತ ಕರೀತಾರೆ. ಈ ಜೋಸೆಫ್ ಮ್ಯಾಜ್ನಿಯ ಮ್ಯಾಪ್ ಕೂಡ ನಿಮಗೆ ಅದಕ್ಕಿಂತ ಮುಂಚೆ ನಿಮಗೊಂದು ಮ್ಯಾಪ್ ತೋರಿಸ್ತೀನಿ. ಈ ಇಟಲಿ ಏಕೀಕರಣಕ್ಕೆ ಕಾರಣವಾದಂಥ ಮಹನೀಯರು ಅಂತಂದ್ರೆ 4 ಜನ. ಈ 4 ಜನರು ಕೌಂಟ್ ಕೇವರ್, ನಂತರ ಜೋಸೆಫ್ ಮ್ಯಾಜ್ನಿ ಅಂತ, ಇವರು ಕೂಡ ತುಂಬ ಶ್ರಮಿಸ್ತಾರೆ ಇಟಲಿ ಏಕೀಕರಣಕ್ಕಾಗಿ. ನಂತರ ಗ್ಯಾರಿಬಾಲ್ಡಿ ಅಂತ, ಇಟಲಿ ಏಕೀಕರಣದ ಖಡ್ಗ ಅಂತಲೇ ಕರೀತಾರೆ ಈ ಗ್ಯಾರಿಬಾಲ್ಡಿ ಅವರನ್ನು. ಆನಂತರ 2ನೇ ವಿಕ್ಟರ್ ಇಮ್ಯಾನ್ಯುಯಲ್ ಅಂತ, ಇವರು ಕೂಡ ಬಹಳಷ್ಟು ಶ್ರಮ ವಹಿಸಿ ಇಟಲಿ ಏಕೀಕರಣಕ್ಕೆ ಹೋರಾಟ ಮಾಡಿದರು. ಜೋಸೆಫ್ ಮ್ಯಾಜ್ನಿ, ಆಮೇಲೆ ಕೌಂಟ್ ಕೇವೂರ್, ಆಮೇಲೆ ಇಟಲಿ ಏಕೀಕರಣದ ಖಡ್ಗ ಎಂದೇ ಕರೆಸಿಕೊಳ್ಳುವಂಥ ಗ್ಯಾರಿಬಾಲ್ಡಿ, 2ನೇ ವಿಕ್ಟರ್ ಇಮ್ಯಾನ್ಯುಯಲ್, ಇವರು 4 ಜನ ಇಟಲಿ ಏಕೀಕರಣಕ್ಕೆ ಹೋರಾಡಿದ ಮಹನೀಯರು ಇವರು. ಇದರಲ್ಲಿ ನಾವು ಸದ್ಯಕ್ಕೆ ನೋಡ್ತಾ ಇರೋದು ಜೋಸೆಫ್ ಮ್ಯಾಜ್ನಿ ಅವ್ರದ್ದು. ಜೋಸೆಫ್ ಮ್ಯಾಜ್ನಿ ಅವ್ರದ್ದು ವೈಯಕ್ತಿಕ ಚಿತ್ರ ನೋಡೋಣ. ಜೋಸೆಫ್ ಮ್ಯಾಜ್ನಿ ಅವ್ರದ್ದು 1805ರಲ್ಲಿ ಜೋಸೆಫ್ ಮ್ಯಾಜ್ನಿ ಅವರು ಜಿನೇವಾದಲ್ಲಿ ಜನನ ಮಾಡ್ತಾರೆ. ಅಪ್ರತಿಮ ದೇಶಭಕ್ತನಾಗಿರ್ತಾನೆ ಈ ಜೋಸೆಫ್ ಮ್ಯಾಜ್ನಿ. ಆಸ್ಟ್ರಿಯಾವನ್ನು ಇಟಲಿಯಿಂದ ಹೊರಗೆ ಹಾಕಿದರೆ ಮಾತ್ರ ನಮಗೆ ಇಟಲಿ ಏಕೀಕರಣ ಆಗಲು ಸಾಧ್ಯ ಅಂತ ಇವನು ಅಂದ್ಕೊಂಡಿರ್ತಾನೆ. ಅಂದರೆ ಈ ಆಸ್ಟ್ರಿಯಾ ಏನು ಮಾಡಿರ್ತದೆ ಅಂತಂದರೆ, ಲಂಬಾರ್ಡಿಯನ್ನು ಇಟ್ಕೊಂಡಿರ್ತದೆ ತನ್ನ ಅಂಡ್ರಿನಲ್ಲಿ. ಇಟಲಿಯ ಒಂದು ಭಾಗ ಆಗಿರ್ತದೆ ಲಂಬಾರ್ಡಿ ಆದರೂ ಕೂಡ ಅದನ್ನ ಇಟ್ಕೊಂಡಿರ್ತದ. ಆಸ್ಟ್ರಿಯಾವನ್ನು ಇಟಲಿಯಿಂದ ಹೊರಗೆ ಹಾಕಿದರೆ ಮಾತ್ರ ಇಟಲಿ ಏಕೀಕರಣ ಆಗೋಕ್ಕೆ ಸಾಧ್ಯ, ಅದಕ್ಕಾಗಿ ನನ್ನ ಜೀವ ಕೊಡೋಕ್ಕೂ ನನ್ನ ಸಿದ್ಧ ಅಂತ ಇಟಲಿ ಏಕೀಕರಣಕ್ಕಾಗಿ ಹೋರಾಟ ಮಾಡ್ತಿರ್ತಾನೆ ಈ ಜೋಸೆಫ್ ಮ್ಯಾಜ್ನಿ. ಈತ ಈ ಹಿಂದೆ ಕಾರ್ಬನರಿ ಅಂತ ಒಂದು ಗುಪ್ತ ಸಂಘ ಇತ್ತಲ್ಲ, ಆ ಗುಪ್ತದ ಸಂಘದಲ್ಲಿ ಸೇರಿಕೊಂಡು ನೇಪಲ್ಸ್ ಮತ್ತು ಮಾಡರ್ನ್ದಲ್ಲಿ ಈತನೂ ಕೂಡ ಹೋರಾಟ ಮಾಡಿರ್ತಾನೆ. ಹೋರಾಟ ಮಾಡಿದಕ್ಕಾಗಿ ಈತನನ್ನು 6 ತಿಂಗಳು ಜೈಲಿಗೆ ಹಾಕಿರ್ತಾರೆ ಈ ಮ್ಯಾಜ್ನಿಯನ್ನು. ಜೈಲಿನಿಂದ ಹೊರಬಂದ ಮೇಲೆ ಏನಾಗ್ತಾನೆ, ರಿಲೀಸ್ ಆದಮೇಲೆ ಪುನಃ ಮತ್ತೆ ಇಟಲಿ ಏಕೀಕರಣಕ್ಕಾಗಿ ಹೋರಾಟ ಮಾಡ್ತಾನೆ. ಹೋರಾಟ ಮಾಡಿದಕ್ಕಾಗಿ ಈ ಜೋಸೆಫ್ ಮ್ಯಾಜ್ನಿಯನ್ನು ಏನು ಮಾಡ್ತಾರಂತಂದರೆ, ಆಸ್ಟ್ರಿಯಾ ಏನು ಮಾಡುತ್ತಂತಂದರೆ 40 ವರ್ಷಗಳ ಕಾಲ ಇಟಲಿಯಿಂದ ಹೊರಗೆ ಹಾಕಿಬಿಡ್ತಾರೆ. ಈತನನ್ನು ಹೊರಗೆ ಹಾಕಿದಾಗ ಈತು ಇಂಗ್ಲೆಂಡು, ಸ್ವಿಟ್ಜರ್ಲ್ಯಾಂಡು, ಫ್ರಾನ್ಸ್ನಲ್ಲೆಲ್ಲ ಬೀದಿ ಅಲ್ದಾಡ್ತಾ ತಿರುಗ್ತಾನೆ 40 ವರ್ಷ. ಆದರೆ ಅಲ್ಲಿದ್ದರೂ ಕೂಡ ಇಟಲಿ ಏಕೀಕರಣಕ್ಕಾಗಿ ಹೋರಾಟ ಮಾತ್ರ ಇವನು ನಿಲ್ಲಿಸಿರಲಿಲ್ಲ. ಯಾಕಂದರೆ ಅಲ್ಲಿದ್ದರೂ ಕೂಡ ಇಟಲಿಯನ್ನರಿಗೆ ಸ್ವಾತಂತ್ರ್ಯದ ಬಗ್ಗೆ ಮಾರ್ಗದರ್ಶನಗಳನ್ನ ಗೈಡ್ಲೈನ್ಸ್ ಕೊಡ್ತಾ ಇದ್ದಂತ ಅಲ್ಲಿದ್ದುಕೊಂಡೇ ಜೋಸೆಫ್ ಮ್ಯಾಜ್ನಿ. ಆದರೆ ಇವನದೊಂದು ಏನಿತ್ತಂದರೆ, ಇಟಲಿ ಏಕೀಕರಣ ಆಗಬೇಕು ಅಂತಂದರೆ ಯುವಕರಿಂದ ಮಾತ್ರ ಸಾಧ್ಯ ಅಂತ ಇಟ್ಕೊಂಡು, ಯಂಗ್ ಅಂದರೆ ಏನು, ಯುವಕರು, ಯಂಗ್ ಬಾಯ್ ಯಂಗ್ ಇಟಲಿ ಅಂತ ಒಂದು ಸಂಘ ಕೂಡ ಸ್ಥಾಪನೆ ಮಾಡ್ತಾನೆ ಇತ್ತ. ಅಲ್ಲಿದ್ದುಕೊಂಡೇನೆ ಹೊರದೇಶದಲ್ಲಿ ಇದ್ಕೊಂಡು ಅಲೆಮಾರಿಯಾಗಿ ಇವನು ಗಡಿ ಪಾರು ಮಾಡಿ ಹೊರಗಿದ್ಕೊಂಡ್ರು ಯಂಗ್ ಇಟಲಿ ಅಂತ ಸಂಘ ರಚನೆ ಮಾಡ್ತಾನೆ. ಅಲ್ಲಿದ್ದನೇ ಮಾರ್ಗದರ್ಶನ ಕೊಡ್ತಾನೆ ಅವರಿಗೆ, ಯಂಗ್ ಇಟಲಿ ಸಂಘದಲ್ಲಿ ಸೇರ್ಕೊಂಡಂಥ ಅವ್ರಿಗೆ. 1831ರಲ್ಲಿ ಇಟಲಿಯಲ್ಲಿ ಈ ಯಂಗ್ ಇಟಲಿ ಅಂತ ಒಂದು ಸಂಘ ಕೂಡ ಸ್ಥಾಪನೆ ಮಾಡ್ತಾನೆ.
ಈ ಸಂಘದ ಬ್ರ್ಯಾಂಚ್ಗಳು ಏನಾಗ್ತಾವೆ ಅಂದರೆ ಇಟಲಿಯ ತುಂಬೆಲ್ಲ ಹರಡ್ತಾವೆ. ಸಾಕಷ್ಟು ಯಂಗ್ ಇಟಲಿ ಅಂತ ಒಂದು ಸಂಘ ಸ್ಥಾಪನೆ ಮಾಡ್ತಾವೆ ಇಟಲಿ ಏಕೀಕರಣ ಹೋರಾಟ ಮಾಡೋದಕ್ಕಾಗಿ. ಈತ ಫೇಮಸ್ ಲಾಯರ್ ಆಗಿರೋದ್ರಿಂದ ಜೋಸೆಫ್ ಮ್ಯಾಜಿನಿ ಫೇಮಸ್ ಲಾಯರ್ ಆಗಿರೋದ್ರಿಂದ, ಅಡ್ವೊಕೇಟ್ ಆಗಿರೋದ್ರಿಂದ, ವಕೀಲ ಆಗಿರೋದ್ರಿಂದ ತನ್ನ ಬರಹಗಳಿಂದ ಇಟಲಿಯನ್ನರಿಗೆ ರಾಷ್ಟ್ರೀಯ ಪ್ರಜ್ಞೆಯನ್ನು ಮೂಡಿಸ್ತಾನೆ, ಅವರಿಗೆ ಬೋಧನೆಯನ್ನು ಮಾಡ್ತಾನೆ. ಆಮೇಲೆ 1848ರಲ್ಲಿ ಫ್ರಾನ್ಸ್ನಲ್ಲಿ ಕ್ರಾಂತಿ ನಡೀತದಲ್ಲ, ಆ ಕ್ರಾಂತಿ ನಡೆದಾಗ ಎಲ್ಲರದು ಗಮನ ಆ ಕಡೆ ಇದ್ದಾಗ ಇವೇನು ಮಾಡ್ತಾನೆ, ಹೊರದೇಶಕ್ಕೆ ಗಡೀಪಾರಾಗಿ ಹೋಗಿದ್ನಲ್ಲ, ಆ ಕ್ರಾಂತಿ ನಡೆದ ಟೈಮಲ್ಲಿ ತಪ್ಪಿಸ್ಕೊಂಡು ಇಟ್ಲಿಗೆ ಬಂದುಬಿಡ್ತಾನೆ. ಇಟ್ಲಿಗೆ ಬಂದ ತಕ್ಷಣ ಈತೇನು ಮಾಡ್ತಾನಂತಂದರೆ, ತನ್ನ ಇಟಲಿ ಏಕೀಕರಣದ ಒಂದು ಯಂಗ್ ಇಟ್ಲಿ ಏನು ಸಂಘಗಳಿದ್ದು ಎಲ್ಲ ಇಡೀ ಇಟಲಿ ತುಂಬ ಆ ಸಂಘಗಳನ್ನ ಒಗ್ಗಟ್ಟುಗೂಡಿಸ್ಕೊಂಡು ಏನು ಮಾಡ್ತಾನೆ, ಇಟಲಿಯ ದೇಶ ಪ್ರೇಮಿಗಳ ಜೊತೆ ಕೂಡ್ಕೊಂಡು ರೋಮ್ನಲ್ಲಿರ್ತಕ್ಕಂಥ ಪೋಪನ ವಿರುದ್ಧ ದಂಗೆ ಹೂಡಿಬಿಡ್ತಾನೆ. ಪೋಪನ ವಿರುದ್ಧ ದಂಗೆ ಹೂಡಿ ಪೋಪ್ ಏನು ಮಾಡ್ತಾನೆ, ಹೆದರ್ಕೊಂಡು ಏನು ಮಾಡ್ತಾನೆ, ರೋಮನ್ನು ಬಿಟ್ಟು ಓಡೋಗಿಬಿಡ್ತಾನೆ. ಆವಾಗ ಜೋಸೆಫ್ ಮ್ಯಾಜಿನಿ ಏನು ಮಾಡ್ತಾನೆ, ಪೋಪನ ಪ್ರದೇಶಗಳನ್ನೆಲ್ಲ ವಶಪಡಿಸ್ಕೊಂಡು, ಸಿಂಹಾಸನವನ್ನು ವಶಪಡಿಸ್ಕೊಂಡು ಅಲ್ಲಿ ಗಣರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಗಣರಾಜ್ಯವನ್ನು ಸ್ಥಾಪನೆ ಮಾಡಿದಾಗ ಈ 3ನೇ ನೆಪೋಲಿಯನ್ ಏನಿದ್ದ ನೋಡಿ, ಈ ಹಿಂದೆ ಕತೆ ಹೇಳಿದ್ದೀನಿ ನಿಮಗೆ, 3ನೇ ನೆಪೋಲಿಯನ್. ಈ 3ನೇ ನೆಪೋಲಿಯನ್ ಮಾಡ್ತಾನೆ, ಫ್ರಾನ್ಸ್ನ 3ನೇ ನೆಪೋಲಿಯನು ತನ್ನ ದೇಶದ ಕ್ಯಾಥೋಲಿಕರನ್ನ ವಶಪಡಿಸ್ಕೊಳ್ಳೋದಕ್ಕಾಗಿ, ಅಂದರೆ ಪೋಪನ ಬೆಂಬಲಿಗರು ಕ್ಯಾಥೋಲಿಕರನ್ನು ವಶಪಡಿಸ್ಕೊಳ್ಳೋಕ್ಕಾಗಿ, ಅವ್ರ ಬೆಂಬಲವನ್ನು ಪಡೆಯೋದಕ್ಕಾಗಿ ಫ್ರಾನ್ಸ್ನ ಸೈನ್ಯವನ್ನು ಕಳಿಸಿ ಈ ಜೋಸೆಫ್ ಮ್ಯಾಜಿನಿ ಏನು ರಚನೆ ಮಾಡಿದ್ನಲ್ಲ ಸರ್ಕಾರವನ್ನೆಲ್ಲ ಕಿತ್ತುಸಿದು ಈ ದಂಗೆಯನ್ನು ಶಮನ ಮಾಡಿಬಿಡ್ತಾನೆ. ಶಮನ ಮಾಡಿದ್ದು ಅಷ್ಟೇ ಅಲ್ಲದೆ ಪೋಪ್ ಓಡೋಗಿಬಿಟ್ಟಿದ್ನಲ್ಲ, ಜೋಸೆಫ್ ಮ್ಯಾಜಿನಿಗೆ ಓಡೋಗಿದ್ದಕ್ಕಾಗಿ ಪೋಪನನ್ನು ವಾಪಸ್ ಕರ್ಕೊಂಬಂದು ಸಿಂಹಾಸನ ಮೇಲೆ ಕೂಡಿಸ್ತಾನೆ. ಅಷ್ಟೇ ಅಲ್ಲದೆ ಪೋಪನ ರಕ್ಷಣೆಗಾಗಿ ಫ್ರಾನ್ಸ್ನ ಸೈನ್ಯವನ್ನು ಕೂಡ ಅಲ್ಲಿ ಬಿಟ್ಬಿಡ್ತಾನೆ. ಹೀಗಾಗಿ ಕ್ಯಾಥೋಲಿಕರ ಬೆಂಬಲ ಪಡೆಯೋದಕ್ಕಾಗಿ ಇವು 3ನೇ ನೆಪೋಲಿಯನ್ ಈ ಥರ ಮಾಡಿದ್ರಿಂದ ಈ ಒಂದು ಯಂಗ್ ಇಟಲಿ ಕಟ್ಕೊಂಡಿರೋಂಥ ಜೋಸೆಫ್ ಮ್ಯಾಜಿನಿಯ ಸಂಘ ಅಲ್ಲಿಗೆ ಮ್ಯಾಟ್ರ್ ಕ್ಲೋಸ್ ಆಗಿಬಿಡ್ತು. ನಂತರ ಬಂದಿದ್ದು ಯಂಗ್ ಇಟಲಿ ಚಳವಳಿ ಮಾದರಿಯಲ್ಲೇ ಇನ್ನೊಂದು ಬಂದಿದ್ದು ಅಂತಾರೆ ನಿಯೋ ಗೆಲ್ಫ್ ಅಂತ. ಈ ನಿಯೋ ಗೆಲ್ಫ್ ಅನ್ನೋ ಒಂದು ರಾಷ್ಟ್ರೀಯ ಭಾವನೆಯನ್ನು ತುಂಬೋದಕ್ಕಾಗಿ ಏನು ಮಾಡ್ತಾರೆ ಅಂತಾರೆ, ಇಟ್ಲಿ ಜನ ಧರ್ಮವನ್ನು ಮಾದರಿಯನ್ನಾಗಿ ಇಟ್ಕೊಂಡು ಮಾಡಿದರೆ ಏನಾದರೂ ಇಟ್ಲಿ ಏಕೀಕರಣ ಆಗಬಹುದೇನೋ ಅಂತ ಕೂಡ್ಕೊಂಡು ಈ ಇಟ್ಲಿಯಲ್ಲೆಲ್ಲ ಇರ್ತಕ್ಕಂಥ ಕ್ರೈಸ್ತರು ಇರ್ತಾರೆ. ಈ ಕ್ರೈಸ್ತರೆಲ್ಲ ಕೂಡ್ಕೊಂಡು ಒಂದು ಗ್ರೂಪ್ ಮಾಡಿಕೊಂಡು ಕ್ರಿಶ್ಚಿಯನ್ರ ಪ್ರಾಂತ್ಯಗಳು ಇರ್ತಾವಲ್ಲ, ಆ ಪ್ರಾಂತ್ಯಗಳೆಲ್ಲ ಒಗ್ಗೂಟಿದ್ರೆ ಇಟ್ಲಿ ಏಕೀಕರಣ ಸಾಧ್ಯ ಅಂತ ಒಂದು ಭಾವನೆ ಇವರಲ್ಲಿ ಬರ್ತದೆ. ಆದರೆ ಧರ್ಮವನ್ನು ಇಟ್ಕೊಂಡೇ ಹೋರಾಟ ಮಾಡಿದರೆ ಇಲ್ಲಿ ಆಲ್ರೆಡಿ ಪ್ರಾಂತ್ಯಗಳಿದಾವೆ. ಇಟಲಿಯಲ್ಲಿ ಸಾಕಷ್ಟು 8 ಪ್ರಾಂತ್ಯಗಳು ಮೆಟರ್ನಿಕ್ ಮಾಡಿ ಹೋಗಿದ್ದಾನಲ್ವ, ಪಾರ್ಮಾ, ಮಾಡರ್ನ್, ಟಸ್ಕನೀಸ್, ನೇಪಾಲ್ಸ್ ಅಂತ ಈ ಥರ ಎಲ್ಲ. ಅದರಲ್ಲಿ ರಾಜರ ಆಳ್ವಿಕೆ ಮಾಡ್ತಾ ಇದ್ದಾರೆ. ಈ ಜನರ ಧರ್ಮದೆಲ್ಲ ಒಂದಾದರೆ ಆ ಪ್ರಾಂತ್ಯದ ರಾಜ ಯಾಕೆ ಕೇಳ್ತಾನೆ? ಕೇಳಲಿಲ್ಲ. ಧರ್ಮವನ್ನು ಒಂದು ಸಾಧನವನ್ನಾಗಿ ಬಳಸಿ ರಾಜಕೀಯ ಏಕತೆಯನ್ನು ಸಾಧಿಸುವುದು ಈ ನಿಯೋ ಗೆಲ್ಫ್ ಅನ್ನೋ ಒಂದು ಸಂಘದ ಚಳವಳಿ ಉದ್ದೇಶ ಆಗಿತ್ತಲ್ಲ, ಇದು ಜನಪ್ರಿಯವಾಗಿ ಬೆಳೀಲಿಲ್ಲ, ಸಕ್ಸಸ್ಸು ಆಗಲಿಲ್ಲ. ಆದ್ದರಿಂದ ಈ ನಿಯೋ ಗೆಲ್ಫ್ ಕೂಡ ಅವನತಿಯನ್ನು ಹೊಂದಿತು. ಆಮೇಲೆ 1848ರಲ್ಲಿ ಫ್ರಾನ್ಸಿನ ಕ್ರಾಂತಿಯಿಂದ ಪ್ರಭಾವಿತರಾದಂಥ ಈ ಇಟಲಿಯನ್ನರು ಆಸ್ಟ್ರಿಯಾ ವಿರುದ್ಧ ದಂಗೆಯನ್ನು ಹೊಡ್ತಾರೆ. ಈ ಆಸ್ಟ್ರಿಯಾ ಇದೆ ನೋಡಿ, ಇಲ್ಲಿ ತೋರಿಸ್ತೀನಿ. ಈ ಇಟಲಿಯನ್ನರು ಇಲ್ಲಿ ಆಸ್ಟ್ರಿಯಾದ ವಿರುದ್ಧ ದಂಗೆಯನ್ನು ಹೊಡ್ತಾರೆ. ಏಕೆ ಅಂತಂದರೆ ಇಟಲಿಯ ಒಂದು ಪ್ರಾಂತ್ಯ ಲಂಬಾರ್ಡಿ ಅಂತ. ಈ ಲಂಬಾರ್ಡಿ ಪ್ರಾಂತ್ಯ ಇಟ್ಲಿದದು ಆ್ಯಕ್ಚುಲಿ, ಆದರೆ ಈ ಆಸ್ಟ್ರಿಯಾದವರು ವಶಪಡಿಸ್ಕೊಂಡು ಅದ್ರ ಮೇಲೆ ಫುಲ್ ದಬ್ಬಾಳಿಕೆಯನ್ನು ಮಾಡ್ತಾ ಇರ್ತಾರೆ. ಅವರು ಅದಿಂದಲ್ಲಿ ಇಟ್ಕೊಂಡು ದಬ್ಬಾಳಿಕೆಯನ್ನು ಮಾಡ್ತಾರೆ. ಆದರೆ ಲಂಬಾರ್ಡಿಯ ದೇಶ ಪ್ರೇಮಿಗಳು ಆಸ್ಟ್ರಿಯಾದ ದಬ್ಬಾಳಿಕೆ ವಿರುದ್ಧ ದಂಗೆಯನ್ನು ಹೇಳ್ತಾರೆ. ಯಾಕಂತಂದರೆ ಈಗ ನಮ್ಮ ಭಾರತ ದೇಶದಲ್ಲಿ ಹೆಂಗೆ ಬ್ರಿಟಿಷರು ಬಂದು ಆಳ್ವಿಕೆ ಮಾಡ್ತಿದ್ರು, ನಮ್ಮ ದೇಶ ಇದು, ನಮ್ಮ ದೇಶದಲ್ಲಿ ಬಂದು ಯಾವನೊಬ್ಬ ದಬ್ಬಾಳಿಕೆ ಮಾಡಿದ್ರೆ, ಹಾಗೆ ಲಂಬಾರ್ಡಿಯ ಮೇಲೆ ಆಸ್ಟ್ರಿಯಾದವ್ರು ಬಂದು ಸಿಕ್ಕಾಪಟ್ಟೆ ದಬ್ಬಾಳಿಕೆ ಮಾಡ್ತಿದ್ರು, ತನ್ನ ಅಧೀನಕ್ಕೆ ಇಟ್ಕೊಂಡ್ಬಿಟ್ಟಿದ್ರು ಅದನ್ನು. ಇಲ್ಲಿದೆ ನೋಡಿ ಲಂಬಾರ್ಡಿ, ಇದನ್ನು ಆಸ್ಟ್ರಿಯಾ ತನ್ನ ಅಧೀನಕ್ಕೆ ಇಟ್ಕೊಂಡ್ಬಿಟ್ಟಾಗ ಇಲ್ಲಿಯ ಲಂಬಾರ್ಡಿಯ ಜನ ಎಲ್ಲ ಆಸ್ಟ್ರಿಯಾದ ವಿರುದ್ಧ ದೇಶಪ್ರೇಮಿಗಳೆಲ್ಲ ಆಸ್ಟ್ರಿಯಾದ ವಿರುದ್ಧ ಹೋರಾಟ ಮಾಡ್ತಾರೆ. ಆವಾಗ ಇಲ್ಲಿರ್ತಕ್ಕಂಥ ಪೋಪ್ ಕೂಡ ಏನು ಮಾಡ್ತಾನಂತೆ, ನಾನು ಈ ಲಂಬಾರ್ಡಿಯ ದೇಶಪ್ರೇಮಿಗಳಿಗೆ ಸಹಾಯ ಮಾಡಲು ನಾನು ಕೂಡ ಸೈನಿಕರನ್ನು ಕಳಿಸ್ತೀನಿ, ನಿಮ್ಗೆ ಆಸ್ಟ್ರಿಯಾ ವಿರುದ್ಧ ಹೋರಾಟ ಮಾಡೋದಕ್ಕೆ ಸೈನಿಕರನ್ನು ಕಳಿಸ್ತೀನಿ ಅಂತ ಈ ಪೋಪ್ ಹೇಳ್ತಾನೆ. ಆಯಿತಾ. ಆಮೇಲೆ ಇಲ್ಲಿ ಟಸ್ಕನಿ ಇದೆ ನೋಡು, ಈ ಟಸ್ಕನಿ ಪ್ರಾಂತ್ಯದ ದೊರೆಗಳು ಮತ್ತು ನೇಪಲ್ಸ್ ಪ್ರಾಂತ್ಯದ ದೊರೆಗಳು ನಾವು ಕೂಡ ಲಂಬಾರ್ಡಿಯ
ಒಂದು ದೇಶ ಪ್ರೇಮಿಗಳು ದೇಶಕ್ಕೆ ಇದಕ್ಕೆ ಆಸ್ಟ್ರಿಯಾ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಮ್ಮಲ್ಲಿರ್ತಕ್ಕಂಥ ಸೈನ್ಯವನ್ನು ಕಳಿಸ್ತೀವಿ ಅಂತ ನೇಪಲ್ಸ್ ಮತ್ತು ಟಸ್ಕನಿ ಅವರು ಹೇಳ್ತಾರೆ. ಇವರು ಕಳಿಸಿ ಕೂಡ ಕೊಡ್ತಾರೆ. ಯಾರು? ನೇಪಲ್ಸ್ನ ದೊರೆಗಳು ಮತ್ತು ಟಸ್ಕನಿಯ ದೊರೆಗಳು ತಮ್ಮಲ್ಲಿರ್ತಕ್ಕಂಥ ಸೈನ್ಯವನ್ನು ಇಲ್ಲಿ ಕಳಿಸಿಕೊಡ್ತಾರೆ ಲಂಬಾರ್ಡಿಗೆ ರಕ್ಷಣೆಗಾಗಿ. ಕಳಿಸಿಕೊಟ್ಟಾಗ ಏನಾಗುತ್ತಂತಂದರೆ ಇಲ್ಲಿ ಇವನು ಮತ್ತು ಪೋಪನು ಕೂಡ ನಾನು ಸೈನಿಕರನ್ನು ಕಳಿಸ್ತೀನಿ ಅಂತ ಹೇಳ್ತಾನೆ. ಆದರೆ ರಾಜಕೀಯ ಒತ್ತಡಕ್ಕೆ ಮಣಿದು ಈತ ಸೈನ್ಯವನ್ನು ಕಳಿಸ್ಲಿಲ್ಲ. ಮೊದಲು ಕೊಡ್ತೀನಿ ಅಂದು ಲಂಬಾರ್ಡಿಯ ರಕ್ಷಣೆಗಾಗಿ ಆಸ್ಟ್ರಿಯಾ ವಿರುದ್ಧ ಹೋರಾಟ ಮಾಡಲು ಕಳಿಸ್ತೀನಿ ಎಂದು ಕಳಿಸ್ಲಿಲ್ಲ ಈತ ಪೋಪ್. ಆಮೇಲೆ ಟಸ್ಕನಿ ಮತ್ತು ನೇಪಲ್ಸ್ನವ್ರು ಕಳಿಸಿದ್ರು. ಆದರೆ ಇಲ್ಲಿ ದಂಗೆ ಶುರುವಾಯಿತು. ಇಲ್ಲಿ ತಮ್ಮದಲ್ಲಿ ಆಂತರಿಕ ದಂಗೆ ಶುರುವಾಯಿತು, ಕಚ್ಚಾಟ ಶುರುವಾಯಿತು ಟಸ್ಕನಿ ಮತ್ತು ನೇಪಲ್ಸ್ನಲ್ಲಿ. ಅದಕ್ಕಾಗಿ ಈ ಒಂದು ನೇಪಲ್ಸ್ ಮತ್ತು ಟಸ್ಕನಿಯ ತಮ್ಮ ರಕ್ಷಣೆಗಾಗಿ ಇಲ್ಲಿ ಕಳಿಸಿದಂಥ ಸೈನ್ಯವನ್ನು ವಾಪಸ್ ಕರ್ಸ್ಕೊಂಡ್ಬಿಡ್ತಾರೆ. ಇಲ್ಲಿ ಪೋಪ್ ಕಳಿಸ್ತೀನಿ ಅಂತ ಹೇಳ್ದ, ಕಳಿಸ್ಲಿಲ್ಲ. ಇವ್ರು ಕಳಿಸಿದವರು ವಾಪಸ್ ತೊಗೊಂಡ್ಬಿಟ್ರು. ಹೀಗಾಗಿ ಲಂಬಾರ್ಡು ಏಕಾಂಗಿ ಆಗಿಬಿಡ್ತು. ಆವಾಗ ಆಸ್ಟ್ರಿಯಾ ಬಂದು ಈ ಲಂಬಾರ್ಡಿಯನ್ನು ನಡೆದಂಥ ದಂಗೆಯನ್ನೆಲ್ಲ ಶಮನ ಮಾಡಿಬಿಡ್ತು. ಹೀಗಾಗಿ ಏನಾಯ್ತಂದರೆ ಆಸ್ಟ್ರಿಯಾ ವಿರುದ್ಧ ದಂಗೆ ಇದಕ್ಕೆ ಆಸ್ಟ್ರೋ ಲಂಬಾರ್ಡಿ ಯುದ್ಧ ಅಂತ ಕರೀತಾರೆ. ಇದಕ್ಕೆ 1848ರಲ್ಲಿ ನಡೆದಂಥ ಇದಕ್ಕೆ ಆಸ್ಟ್ರೋ ಲಂಬಾರ್ಡಿ ಯುದ್ಧ ಅಂತ ಕರೀತಾರೆ. ಪೋಪ್ ಕೂಡ ಸೈನ್ಯವನ್ನು ವಾಪಸ್ಕೊಂಡಕ್ಕಾಗಿ ಈ ಸಂದರ್ಭದಲ್ಲಿ ಬಳಸ್ಕೊಂಡಂಥ ಆಸ್ಟ್ರಿಯಾ ಲಂಬಾರ್ಡಿಯಲ್ಲಿ ಎದ್ದಂಥ ದೇಶ ಪ್ರೇಮಿಗಳನ್ನೆಲ್ಲ ಹೊಡೆದು ಹಾಕಿಬಿಡ್ತಾರೆ. ಈ ಘಟನೆಯಿಂದ ಇಟಲಿ ದೇಶ ಪ್ರೇಮಿಗಳಿಗೆ ನಿರಾಶೆ ಆಗುತ್ತೆ. ಆದರೆ ಈ ಪೋಪ್ ಸೈನ್ಯವನ್ನು ಕಳಿಸ್ತೀನಿ ಅಂತ ಹೇಳಿ ಕಳಿಸ್ಲಿಲ್ಲಲ್ಲ, ಪೋಪನ ವಿರುದ್ಧ ಇಟಲಿ ಜನರು ಕತ್ತಿ ಮಸೆಯಲು ಶುರು ಮಾಡಿಬಿಟ್ರು. ಈ ನಂತರ ಬಂದಂಥವನು ಗ್ಯಾರಿಬಾಲ್ಡಿ ಅಂತ. ಇಟಲಿ ಏಕೀಕರಣದ ಖಡ್ಗ ಎಂದೇ ಪ್ರಸಿದ್ಧಿಯಾದಂಥ ಗ್ಯಾರಿಬಾಲ್ಡಿ ಕ್ರಾಂತಿಕಾರಿ ಯೋಧ ಆಗಿದ್ದ. ಇವನು ಎರಡನೇ ವಿಕ್ಟರ್ ಇಮ್ಯಾನ್ಯುಯಲ್ ಮತ್ತು ಕೌಂಟ್ ಕೇವರು ಅನುಸರಿಸಿದಂಥ ಮಾರ್ಗವನ್ನು ಈತ ಒಪ್ಪಲಿಲ್ಲ. ಅವ್ರನ್ನೆಲ್ಲ ವಿರೋಧ ಮಾಡಿದಂಥ ಚಿಕ್ಕ ವಯಸ್ಸಿನಲ್ಲೇ ಜೋಸೆಫ್ ಮ್ಯಾಜಿನಿಯ ಮತ್ತು ಯಂಗ್ ಇಟಲಿ ಸೇರಿ ಆಸ್ಟ್ರಿಯಾದ ದಬ್ಬಾಳಿಕೆಯನ್ನು ಖಂಡಿಸ್ತಾ ಇದ್ದ ಜೋಸೆಫ್ ಮ್ಯಾಜಿನಿ ಯಂಗ್ ಇಟಲಿ ಅಂತ ಸಂಘ ಇತ್ತು, ಅದರಲ್ಲಿ ಸದಸ್ಯರಾಗಿ ಸೇರಿಕೊಂಡಿದ್ದ. ಹೀಗಾಗಿ ಸೇರಿಕೊಂಡು ಈ ಆಸ್ಟ್ರಿಯಾ ಇಟಲಿ ಮೇಲೆ ದಬ್ಬಾಳಿಕೆ ಮಾಡೋದನ್ನು ಇವನು ಖಂಡಿಸ್ತಿದ್ದ. 1834ರಲ್ಲಿ ಸವಾಯ್ ದಂಗೆ ಹೂಡಿದ್ದರಿಂದ ಆಸ್ಟ್ರಿಯಾ ಇವನನ್ನು ಏನು ಮಾಡ್ತಂದರೆ ದಕ್ಷಿಣ ಅಮೇರಿಕಕ್ಕೆ ಗಡೀಪಾರು ಮಾಡಿಬಿಡ್ತು. ಇಟ್ಲಿಯಿಂದ ಹೊರಗೆ ಹೋಗಿ ದಕ್ಷಿಣ ಅಮೇರಿಕಾಗೆ ಹೋಗು ನೀನು ಅಂತ ಗಡೀಪಾರು ಮಾಡಿಬಿಡ್ತದೆ ಇವನ್ನ. ಅಲ್ಲಿ ಹೋದ್ಮೇಲೆ ಅನೀಟಾ ಎಂಬ ಯುವತಿಯನ್ನು ಕೂಡ ಪ್ರೀತಿ ಮಾಡಿ ಮದುವೆ ಆಗ್ತಾನಿತ್ತ ಜೋಸೆಫ್ ಗ್ಯಾರಿಬಾಲ್ಡಿ. 1848ರಲ್ಲಿ ಫ್ರಾನ್ಸ್ನ ಕ್ರಾಂತಿ ನಡೀತಾ ಇರ್ತದಲ್ವ, ಎಲ್ಲರ ಗಮನ ಆ ಕಡೆ ಇರ್ತದೆ. ಅಂಥ ಟೈಮ್ನಾಗ ಈತ ತಪ್ಪಿಸ್ಕೊಂಡು ಇಟ್ಲಿಗೆ ಮತ್ತೆ ಬರ್ತಾನೆ. ಮತ್ತೆ ಒಂದು ರಾಷ್ಟ್ರ ನಿರ್ಮಾಣ ಕಾರ್ಯಕ್ಕೆ ತೊಡ್ಕೊತಾನೆ. ಮತ್ತೆ ಬಂದು ಇವನೊಂದು ಕರೆ ಕೊಡ್ತಾನೆ ಇಟ್ಲಿ ಜನರಿಗೆ, ನೀವು ಭಾಷಣಗಳಿಂದ ಅದು ವರ್ಕೌಟ್ ಆಗೋದಿಲ್ಲ, ಖಡ್ಗದಿಂದಲೇ ಏಕೀಕರಣ ಸಾಧ್ಯ, ಖಡ್ಗವನ್ನು ಹಿಡೀರಿ ಅಂತ ಒಂದು ಕರೆ ಕೊಡ್ತಾನೆ. ಅವಾಗ ಸಾಕಷ್ಟು ಯೋಧರು ಇವನು ಮುಂದೆ ಬರ್ತಾರೆ. ಬಂದಾಗ ಅವ್ರು 1000 ಯೋಧರನ್ನು ಕೂಡಿಸ್ಕೊಂಡು ಒಂದು ಸಂಘವನ್ನು ರಚನೆ ಮಾಡ್ತಾನೆ. ಅವ್ರಿಗೆಲ್ಲ ಏನು ಮಾಡ್ತಾನೆ ಅಂತಂದರೆ ಖಡ್ಗವನ್ನು ಯಾವ ಥರ ಹಿಡಿಬೇಕು, ರೈಫಲ್ ಬಂದೂಕುಗಳನ್ನ ಯಾವ ಥರ ಹಿಡಿಬೇಕು, ಯಾವ ಥರ ಹೋರಾಟ ಮಾಡಬೇಕು ಅಂತ ಅವರಿಗೆ ಶಸ್ತ್ರಾಸ್ತ್ರಗಳ ಬಗ್ಗೆ ತರಬೇತಿಯನ್ನು ಕೊಡ್ತಾನೆ. ಆ ಗ್ರೂಪಿಗೆ ಏನಂತ ಕರೀತಾನೆ ಅಂದರೆ ರೆಡ್ ಶರ್ಟ್ಸ್ ಅಂತ ಕರೀತಾನೆ, ಕನ್ನಡದಲ್ಲಿ ಕೆಂಪಂಗಿ ದಳ ಅಂತ ಕರೀತಾರೆ. ಈ ಥರ ಗ್ರೂಪ್ ಕಟ್ಕೊಂಡು ಈತ ಈ ಒಂದು ಕೆಂಪಂಗಿ ದಳ ಅಥವಾ ರೆಡ್ ಶರ್ಟ್ದ ಒಂದು ಮುಖಂಡತ್ವವನ್ನು ವಹಿಸಿ ಸತತ ಪ್ರಯತ್ನ ಮಾಡಿದಕ್ಕಾಗಿ ಸಿಸಿಲಿ ಮತ್ತು ನೇಪಲ್ಸ್ಗಳನ್ನು ವಶಪಡಿಸ್ಕೊಂಡ್ಬಿಡ್ತಾನೆ. ನಿಮಗೆ ತೋರಿಸ್ತೀನಿ. ಇಲ್ಲಿರ್ತಕ್ಕಂಥ ಸಿಸಿಲಿ ಮತ್ತು ನೇಪಲ್ಸನ್ನು ವಶಪಡಿಸ್ಕೊಂಡ್ಬಿಡ್ತಾನೆ. ವಶಪಡಿಸ್ಕೊಂಡ್ಮೇಲೆ ಆ ಒಂದು ರಾಜ್ಯದ ಗಣತಂತ್ರನಾಗ್ತಾನೆ ಈತ. ಇಷ್ಟಾದರೂ ಈ 2 ಪ್ರದೇಶಗಳನ್ನು ವಶಪಡಿಸ್ಕೊಳ್ಳೋದ್ರಿಂದ ಇಟಲಿ ಏಕೀಕರಣ ಆಗಲಿಲ್ಲ ಇಲ್ಲಿ. ಅದಕ್ಕಾಗಿ ಈತ ರೋಮನ್ನು ವಶಪಡಿಸ್ಕೋಬೇಕು ಅಂತ ಹೋಗ್ತಾನೆ ಮುಂದೆ. 2 ಪ್ರದೇಶಗಳನ್ನು ವಶಪಡಿಸ್ಕೊಂಡು ಬಿಟ್ಟಾನೆ ಹೋರಾಟ ಮಾಡಿ. ರೆಡ್ ಶರ್ಟ್ ಅಥವಾ ಕೆಂಪಂಗಿ ದಳ ಕೂಡಿಸ್ಕೊಂಡು 1000 ಯೋಧರುಗಳನ್ನು ಕೂಡಿಸ್ಕೊಂಡು ಅವ್ರಿಗೆ ತರಬೇತಿ ಎಲ್ಲ ಕೊಟ್ಟು ನೇಪಲ್ಸ್ ಮತ್ತು ಸಿಸಿಲಿಯನ್ನು ವಶಪಡಿಸ್ಕೊಂಡ್ಮೇಲೆ ಏಕೀಕರಣ ಆಗಲಿಲ್ಲ. ಮುಂದೆ ರೋಮನ್ನು ವಶಪಡಿಸ್ಕೋಬೇಕು ಅಂತ ಹೋಗ್ತಾನೆ. ಆದರೆ ಕೌಂಟ್ ಕೇವರ್ ಇವನನ್ನು ಅಡ್ಡ ತಡಿತಾನೆ. ಯಾಕೆ ತಡಿತಾನೆ ಅಂತಂದರೆ ಕೌಂಟ್ ಕೇವರ್ ಬೇಡ ಅಂತ ಹೇಳ್ತಾನೆ. ರೋಮನ್ನು ವಶಪಡಿಸ್ಕೊಳ್ಳೋದು ಒಂದೇ, ಇಡೀ ಫ್ರಾನ್ಸ್ ದೇಶವನ್ನು ವಶಪಡಿಸ್ಕೊಳ್ಳೋದು ಒಂದೇ, ಅದೊಂದು ಅಪಾಯಕಾರಿ, ಬೇಡ ಅಂತ ಈತನನ್ನು ತಡೆ ಹಿಡ್ತಾನೆ. ಸಿಸಿಲಿ ಮತ್ತು ನೇಪಲ್ಸ್ನ ವಶಪಡಿಸ್ಕೊಂಡನಂದರೆ ಒಂದು ಪ್ರದೇಶ ಯಾರು ಗೆಲ್ತಾರೋ ಅವರೇ ಆ ಕ್ಷೇತ್ರಕ್ಕೆ ರಾಜ ಆಗ್ತಾರೆ. ಈ 2ಕ್ಕೂ ಗಣತಂತ್ರ ಆತನೇ. ಆದರೆ ಆ ಗಣತಂತ್ರದ ಸಿಂಹಾಸನವನ್ನು ಅಲಂಕರಿಸಲಿಲ್ಲ ಈತ ಜೋಸೆಫ್ ಗ್ಯಾರಿಬಾಲ್ಡಿ ಅಧಿಕಾರಕ್ಕೆ ಆಸೆ ಪಡಲಿಲ್ಲ. ಅವನೊಂದು ಮಾತು ಹೇಳಿದ,
ನಾನು ಅಧಿಕಾರಕ್ಕಾಗಿ ಈ ಸಿಂಹಾಸನವನ್ನು ಏರಬೇಕು ಅಂತ ನಾನು ಯಾವತ್ತೂ ಈ ಎರಡೂ ಪ್ರದೇಶಗಳನ್ನ ಗೆದ್ದಿಲ್ಲ. ನಾನು ಇಟಲಿ ಏಕೀಕರಣಕ್ಕಾಗಿ ಗೆದ್ದಿದ್ದೀನಿ ಅಂತ ಹೇಳಿಕೆ ಕೊಡ್ತಾನೆ. ಈ ರಾಜ್ಯಗಳು ಈ ದೇಶದ ರಾಜವಂಶರಿಗೆ ಸೇರಬೇಕಾಗಿದ್ದು ನನಗಲ್ಲ ಅಂತ ಈ ದೊರೆಯಾದಂಥ ಎರಡನೇ ವಿಕ್ಟರ್ ಇಮ್ಯಾನ್ಯುಯಲ್ಗೆ ಈ ರಾಜ್ಯಗಳನ್ನೆಲ್ಲ ಒಪ್ಪಿಸಿ ಎಲ್ಲಿ ಹೋಗ್ತಾನೆ ಗೊತ್ತಾ, ಈ ಗ್ಯಾರಿಬಾಲ್ಡಿ ಈ ಚೀಲದಲ್ಲಿ ಬಿತ್ತನೆ ಬೀಜಗಳನ್ನೆಲ್ಲ ತಗೊಂಡು ತಾನು ಹುಟ್ಟೂರಿಗೆ ಹೋಗಿ ಬಿತ್ತನೆ ಮಾಡ್ತಾ ರೈತನಾಗಿ ಬೆಳೀತಾನೆ. ನೋಡಿ, ಯಾರಾದರೂ ಗೆದ್ದರೆ ಎರಡು ಪ್ರದೇಶಗಳನ್ನ ಗೆದ್ದರೆ ಅದಕ್ಕೆ ಸಿಂಹಾಸನ ಅಲಂಕರಿಸ್ತಾರೆ. ಆದರೆ ಇದು ಸಿಸಿಲಿ ಮತ್ತು ನೇಪಲ್ಸ್ ಎರಡೂ ಪ್ರಾಂತ್ಯಗಳನ್ನ ಗೆದ್ದು ಅದಕ್ಕೆ ಸಿಂಹಾಸನ ಅಲಂಕರಿಸಿ ರಾಜಾಗಿ ಮೆರೆಯೋದು ಬಿಟ್ಟು ಇವನು ಬಿತ್ತನೆ ಬೀಜ ಮಾಡಕ್ಕೆ ಹೋಗ್ತಾನೆ. ನಾನು ಸಿಂಹಾಸನ ಅಲಂಕರಿಸಕ್ಕೆ ಗೆದ್ದಿಲ್ಲ, ನಾನು ಇಟಲಿ ಏಕೀಕರಣಕ್ಕಾಗಿ ಶ್ರಮ ಪಟ್ಟಿದ್ದೀನಿ ಅಷ್ಟೇ ಅಂತ ಅವನೆಲ್ಲ ವಿಕ್ಟರ್ ಇಮ್ಯಾನ್ಯುಯಲ್ ಕೊಟ್ಟು ಚೀಲದಲ್ಲಿ ಬಿತ್ತನೆ ಬೀಜ ತೆಗೆದುಕೊಂಡು ಹೋಗಿ ತನ್ನ ನಿಸ್ವಾರ್ಥತೆಯನ್ನು ಪ್ರದರ್ಶಿಸ್ತಾನೆ. ಹೀಗಾಗಿ ಒಬ್ಬ ಗ್ಯಾರಿಬಾಲ್ಡಿ ಒಬ್ಬ ಪ್ರಾಮಾಣಿಕ ಯೋಧ, ಮೇನ್ ಲೀಡರ್ ಅಂತ ಹೇಳ್ಬೋದು. ನಂತರ ಬಂದವನು ಕೌಂಟ್ ಡಿ ಕೇವೂರ್ ಅಂತ. ಈ ಕೌಂಟ್ ಡಿ ಕೇವೂರ್ನ ಏನಾಗಿತ್ತು ಅಂದ್ರೆ ಏಕೀಕರಣದ ಮೆದುಳು ಅಂತ ಫೇಮಸ್ ಆದಂಥ ಆಯ್ತ. ಏಕೀಕರಣದ ಮೆದುಳು ಎಂದೇ ಪ್ರಸಿದ್ಧಿ ಅಂತ ಕೌಂಟ್ ಡಿ ಕೇವೂರು ಅಪ್ರತಿಮ ದೇಶಭಕ್ತನಾಗಿದ್ದ. 1850ರಲ್ಲಿ ಕೇವೂರು ಪಿಡ್ಮಂಟ್ ಸರ್ಕಾರದಲ್ಲಿ ಪಾರ್ಲಿಮೆಂಟಿಗೆ ಆಯ್ಕೆ ಆಗ್ತಾನೆ. ಕೃಷಿ ವಾಣಿಜ್ಯ ಸಚಿವನಾಗಿ ಕೆಲಸಗಳು ಮಾಡ್ತಾನೆ. ಹಾಗೆಯೇ ಎರಡನೇ ವಿಕ್ಟರ್ ಇಮ್ಯಾನ್ಯುಯಲ್ನ ಪ್ರಧಾನಮಂತ್ರಿಯಾಗಿ ಕೂಡ ಕಾರ್ಯನಿರ್ವಹಿಸ್ತಾನೆ. ಆದರೆ ಇವನ ಉದ್ದೇಶ ಏನಾಗಿತ್ತಂದರೆ ಪಿಡ್ಮಾಂಡು ಇಟಲಿ ಏಕೀಕರಣದ ನಾಯಕತ್ವವನ್ನು ವಹಿಸಬೇಕು, ಅದೊಂದು ಬಲಿಷ್ಠ ರಾಜ್ಯವಾದರೆ ಮಾತ್ರ ಉಳಿದ ರಾಜ್ಯಗಳು ಒಪ್ಪುತ್ತವೆ, ಸಾರ್ಡಿನಿಯಾ ಮತ್ತು ಪಿಡ್ಮಾಂಡ್ ಮಾದರಿ ರಾಜ್ಯಗಳಾಗಬೇಕು ಎಂಬುದು ಅವನ ಒಂದು ಬಯಕೆ ಆಗಿತ್ತು. ನಿಮಗೆ ತೋರಿಸ್ತೀನಿ ಮ್ಯಾಪ್ ಮುಖಾಂತರ. ಈ ಪಿಡ್ಮಾಂಡು ಪ್ರಮುಖವಾದ ಸ್ಥಳ ಇಟ್ಲಿಯಲ್ಲಿ. ಅದಕ್ಕಾಗಿ ಇದು ಸ್ಟ್ರಾಂಗ್ ಆಗಬೇಕು. ಸ್ಟ್ರಾಂಗ್ ಆಗಿ ಇಡೀ ಇಟಲಿ ಏಕೀಕರಣದ ನಾಯಕತ್ವವನ್ನು ಪಿಡ್ಮಾಂಡ್ ವಹಿಸ್ಕೊಂಡು ಬಿಟ್ಟರೆ ಇನ್ನಷ್ಟು ಏಕೀಕರಣಕ್ಕೆ ಹಿಡಿತ ಸಾಧಿಸಿದಂಗೆ ಆಗುತ್ತದೆ ಅನ್ನೋದು ಈ ಕೌಂಟ್ ಕೇವರ್ನ ಒಂದು ವಾದ ಆಗಿತ್ತು. ಆಮೇಲೆ ಇನ್ನೊಂದು ಗುಡುಗು ಕೇಳ್ತಾನೆ ಇಡೀ ಇಟ್ಲಿಯಲ್ಲಿ. ಏನಂತಂತಂದರೆ ಈ ಗುಪ್ತ ಸಂಘಗಳ ಬಂದಿದ್ವಲ್ಲ, ಕಾರ್ಬನರಿ ಯಂಗ್ ಇಟ್ಲಿ ಅಂತ, ಇಂಥ ಗುಪ್ತ ಸಂಘಗಳಿಂದಾಗಲಿ ಕ್ರಾಂತಿಗಳಿಂದಾಗಲಿ ಬರಹ ಭಾಷಣಗಳಿಂದಾಗಲಿ ಇಟ್ಲಿ ಏಕೀಕರಣ ಆಗೋದಿಲ್ಲ. ಅದೇನಿದ್ರೂ ವಿದೇಶಿಯರ ಸಹಾಯದಿಂದ ಮಾತ್ರ ಸಾಧ್ಯ. ನಾನು ಭಾಷಣ ಮಾಡಲಾರೆ ಅಂಥೇಳಿ ಆದರೆ ನಾನು ಭಾಷಣ ಮಾಡೋದಿಲ್ಲ, ಆದರೆ ಏಕೀಕರಣ ಮಾಡಬಲ್ಲೆ ಅಂತ ಗುಡುಗ್ತಾನೆ ಇಟ್ಲಿಯಲ್ಲಿ. ಅಂದರೆ ಗುಪ್ತ ಸಂಘಗಳಿಂದಾಗಲಿ ಕ್ರಾಂತಿಗಳಿಂದಾಗಲಿ ಬರಹ ಭಾಷೆಗಳಿಂದಾಗಲಿ ಈ ಥರ ಇಟ್ಲಿಗೆ ಏಕೀಕರಣ ಆಗೋದಿಲ್ಲ. ಅದೇನಿದ್ರೂ ವಿದೇಶಿಯರ ಸಹಾಯದಿಂದ ಮಾತ್ರ ಏಕೀಕರಣ ಸಾಧ್ಯ. ನಾನು ಭಾಷಣ ಮಾಡೋದಿಲ್ಲ, ಆದರೆ ಏಕೀಕರಣ ಮಾಡಬಲ್ಲೆ ಅಂತ ಹೇಳಿಕೆ ಕೊಡ್ತಾನೆ ಈ ಕೌಂಟ್ಗೆ ಅವರು. ಇಂತಹ ಸಮಯದಲ್ಲಿ ವಿದೇಶಿಯರ ಸಹಾಯ ಪಡೆಯಲಿಕ್ಕೆ ಒಂದು ಕ್ರೀಮಿಯಾ ಯುದ್ಧ ಅವನಿಗೆ ಉತ್ತಮವಾಗಿ ಅವಕಾಶ ನಡ್ತೈತಿ. 1854ರಲ್ಲಿ ಕ್ರಿಮಿಯಾ ಯುದ್ಧ ನಡೀತೈತಿ ಇವನ ಆಡಳಿತದಲ್ಲಿ. ಇವನು ಈ ಇಟಲಿ ಏಕೀಕರಣ ಮಾಡಬೇಕು ಅಂತ ವಿದೇಶಿಯರಿಂದ ಸಾಧ್ಯ ಅಂತ ಏನು ಹೇಳಿಕೆ ಕೊಟ್ಟಿರ್ತಾನೋ ಅಂಥ ಟೈಮ್ನಲ್ಲೇ ಕ್ರಿಮಿಯಾ ಯುದ್ಧ ನಡೀತೈತಿ. ಕ್ರಿಮಿಯಾ ಯುದ್ಧ ಯಾರ್ಯಾರ ಮಧ್ಯೆ ನಡೀತಿದೆ ಅಂತ ನಿಮಗೆ ಹೇಳಿಕೊಡ್ತೀನಿ. ಕ್ರಿಮಿಯಾ ಯುದ್ಧದಲ್ಲಿ ಈ ಟರ್ಕಿ ಇದೆಯಲ್ಲ, ಈ ಟರ್ಕಿ ಏನು ಮಾಡ್ತದೆ, ಕಾನ್ಸ್ಟಂಟಿನೋಪಲ್ ನಗರವನ್ನು ವಶಪಡಿಸ್ಕೊಂಡ ನಂತರ ಇಲ್ಲಿರ್ತಕ್ಕಂಥ ಕ್ರೈಸ್ತ ದೇಶಗಳು ಅಂತ ಕರೀತಾರೆ, ಅಥವಾ ಈತನ ಪೂರ್ವಾತ್ಯ ದೇಶಗಳು ಅಂತ ಕರೀತಾರೆ, ಅಥವಾ ಬಾಲ್ಕನ್ ದೇಶಗಳು ಅಂತ ಕರೀತಾರೆ. ಇಲ್ಲಿ ಕ್ರೈಸ್ತರು ಜಾಸ್ತಿ ಇರ್ತಾರೆ. ಈ ದೇಶಗಳನ್ನೆಲ್ಲ ಈ ಟರ್ಕಿ ಸುಲ್ತಾನ ತನ್ನ ಅಧೀನಕ್ಕೆ ಇಟ್ಕೊಂಡ್ಬಿಟ್ಟಿರ್ತಾನೆ. ತನ್ನ ಆಳ್ವಿಕೆ ನಡೆಸ್ತಾ ಇದ್ದಾನೆ. ಒಂದು ಟರ್ಕಿ ಸಾಮ್ರಾಜ್ಯ ಮಾಡಿಕೊಂಡು ಆಳ್ವಿಕೆ ನಡೆಸ್ತಾರೆ. ಇಲ್ಲಿ ಕ್ರೈಸ್ತರು ಏನಿರ್ತಾರಲ್ಲ, ಇವರ ರಕ್ಷಣೆಗೆ ನನಗೆ ಅವಕಾಶ ಮಾಡಿಕೊಡುವಂಥ ರಷ್ಯಾದ ಜಾರ ಟರ್ಕಿ ಸುಲ್ತಾನಿಗೆ ಕೇಳ್ತಾನೆ. ಇಲ್ಲಿರ್ತಕ್ಕಂಥ ಕ್ರೈಸ್ತರು ನನ್ನ ಧರ್ಮದವರು, ನಾನು ಅವ್ರಿಗೆ ರಕ್ಷಣೆ ಕೊಡ್ತೀನಿ, ಅದಕ್ಕಾಗಿ ನನಗೆ ಅನುಮತಿ ಕೊಡುವಂಥ ಈ ರಷ್ಯಾದ ಜಾರ ಟರ್ಕಿ ಸುಲ್ತಾನಿಗೆ ಕೇಳ್ತಾನೆ. ಆದರೆ ಟರ್ಕಿ ಸುಲ್ತಾನ ರಷ್ಯಾದ ಜಾರ್ನ ಬೇಡಿಕೆಯನ್ನು ತಿರಸ್ಕರಿಸಿಬಿಡ್ತಾನೆ. ಆವಾಗ ರಷ್ಯಾ ಏನು ಮಾಡ್ತದೆ, ಟರ್ಕಿ ವಿರುದ್ಧ ಯುದ್ಧ ಸಾರಿಬಿಡ್ತದೆ. ಯುದ್ಧ ಸಾರಿದಾಗ ಈ ಟರ್ಕಿ ಜೊತೆ ಯಾವ್ಯಾವ ಸೇರ್ತಾವಂತಂದರೆ ಫ್ರಾನ್ಸು, ಇಂಗ್ಲೆಂಡು ಎಲ್ಲ ಈ ಟರ್ಕಿ ಜೊತೆ ಭಾಗಿಯಾಗ್ತವೆ. ಭಾಗಿಯಾದಾಗ ಏನಾಗುತ್ತೆ ಅಂತಂದರೆ ಈ ಕೌಂಟ್ ಕೇವರ್ ಏನು ಮಾಡ್ತಾನಂತಂದರೆ, ನನಗೂ ಇಟ್ಲಿ ಇವು ಫ್ರಾನ್ಸು ಮತ್ತು ಇಂಗ್ಲೆಂಡು ಫುಲ್ ಸ್ಟ್ರಾಂಗ್ ಕಂಟ್ರೀಸು, ಇವ್ರ ಜೊತೆ ನಾನು ಬೆಂಬಲ ಕೊಟ್ಟರೆ ಮುಂದೆ ನನಗೆ ಇಟ್ಲಿ ಏಕೀಕರಣಕ್ಕೆ ಈ ದೇಶಗಳು ನನಗೆ ಸಹಾಯ ಮಾಡಬಹುದು ಅಂತ ಕೂಡ್ಕೊಂಡು ಏನು ಮಾಡ್ತದೆ, ಇದು
ತನ್ನ 15,000 ಸೈನಿಕರನ್ನು ಈ ಟರ್ಕಿಗೆ ಕೊಡ್ತದೆ ರಷ್ಯಾ ಜೊತೆ ಯುದ್ಧ ಮಾಡೋದಕ್ಕೆ. ಅಂದರೆ ಇಲ್ಲಿ ಯಾವ್ಯಾವ್ದು ಭಾಗವಹಿಸ್ದಂಗೆ ಆಯಿತು, ಇಟಲಿ, ಫ್ರಾನ್ಸು, ಇಂಗ್ಲೆಂಡ್ ಎಲ್ಲ ಭಾಗವಹಿಸಿದಂಗೆ ಆಯಿತು. ನಿಮ್ಗೆ ಮತ್ತೊಮ್ಮೆ ತೋರಿಸ್ತೀನಿ. ರಷ್ಯಾದ ವಿರುದ್ಧ ಟರ್ಕಿಯ ಪರವಾಗಿ ಇಂಗ್ಲೆಂಡು, ಫ್ರಾನ್ಸು, ಇಟ್ಲಿ ಮಿತ್ರ ರಾಷ್ಟ್ರಗಳು ಭಾಗಿಯಾಗ್ತಾವೆ. ಅಂದರೆ 15,000 ಸೈನ್ಯರನ್ನ ಕಳಿಸ್ಕೊಡ್ತಾನೆ ಇತ್ತ ಕೌಂಟ್ಗೆ ಅವರು. ಇಂಥ ಯುದ್ಧದಲ್ಲಿ ಇದು ಕ್ರಿಮಿಯಾ ಯುದ್ಧ ಅಂತ ಯಾಕೆ ಕರೀತಾರೆ ಅಂತಂದರೆ, ಇಲ್ಲಿ ನೋಡಿ, ರಷ್ಯಾದ ಪಕ್ಕದಲ್ಲಿ ಕಪ್ಪು ಸಮುದ್ರದ ಹತ್ತಿರ ಕ್ರಿಮಿಯಾ ಎಂಬ ಪ್ರದೇಶದಲ್ಲಿ ಯುದ್ಧ ನಡೆದಿರೋದ್ರಿಂದ ಇದಕ್ಕೆ ಕ್ರಿಮಿಯಾ ಯುದ್ಧ ಅಂತ ಕರೀತಾರೆ. ಇದಕ್ಕೆ ಅಂದರೆ ಕ್ರಿಮಿಯಾ ಎಂಬ ಪ್ರದೇಶದಲ್ಲಿ ಯುದ್ಧ ನಡೆದಿರೋದ್ರಿಂದ ಕ್ರಿಮಿಯಾ ಯುದ್ಧ ಅಂತ ಕರೀತಾರೆ. ಈ ಇಲ್ಲಿ ಏನಾಗಿತ್ತು ಅಂದರೆ 15,000 ಸೈನಿಕರನ್ನ ಕೌಂಟ್ ಕೇವರ್ ಕಳಿಸಿರ್ತಾನೆ. ಕಳಿಸಿದಾಗ ರಷ್ಯಾದ ಈ ಒಂದು ಕೇವರ್ನ ಸೈನಿಕರು ಅಂದರೆ ಇಟಲಿಯ ಸೈನಿಕರು ಕ್ರಿಮಿಯಾದ ಶೀತ ಪ್ರದೇಶದಲ್ಲಿ ಹೋರಾಟ ಮಾಡಲು ಹಿಂಜರಿತಾರೆ. ಇಲ್ಲಿ ಶೀತ ಪ್ರದೇಶ ಇರ್ತದೆ, ಕೆಸರು ಇರ್ತದೆ, ಇಂಥ ಇದರಲ್ಲಿ ಯುದ್ಧ ಮಾಡೋಕ್ಕೆ ಹಿಂಜರಿತಾರೆ. ಆವಾಗ ಕೇವರು ಗುಡುಗ್ತಾನೆ. ಏನಂತ ಗುಡುಗ್ತಾನೆ ಗೊತ್ತಾ? ಕ್ರಿಮಿಯಾದ ಸಂಪೂರ್ಣ ಕೆಸರು ಮಣ್ಣಿನಿಂದಲೇ ಇಟಲಿ ನಿರ್ಮಾಣವಾಗಲಿದೆ. ಅಂದರೆ ನೀವು ಯುದ್ಧ ಮಾಡಿದ್ರೇ ಇಟ್ಲಿ ಏಕೀಕರಣ ಸಾಧ್ಯ, ಯುದ್ಧ ಮಾಡಿ ಅಂತ ಬೈತಾನೆ. ಕ್ರಿಮಿಯಾದ ಸಂಪೂರ್ಣ ಕೆಸರು ಮಣ್ಣಿನಿಂದಲೇ ಇಟ್ಲಿ ನಿರ್ಮಾಣವಾಗಲಿದೆ. ಔಟ್ ಆಫ್ ದಿಸ್ ಮಡ್ ಇಟ್ಲಿ ವಿಲ್ ಬಿ ಮೇಡ್ ಅಂತ ಗುಡುಗ್ತಾನೆ. ಆವಾಗ ಇಟ್ಲಿ ಸೈನಿಕರೆಲ್ಲ ಹೋರಾಟ ಮಾಡ್ತಾರೆ. ಈ ಯುದ್ಧದಲ್ಲಿ ರಷ್ಯಾ ಸೋತು ಶರಣಾಗುತ್ತೆ. ಈ ರಷ್ಯಾ ಸೋತು ಸಂಪೂರ್ಣ ಶರಣಾಗಿಬಿಡ್ತದೆ. ಶರಣಾದಾಗ ಈ ಒಂದು ರಷ್ಯಾ ಪ್ಯಾರಿಸ್ ಒಪ್ಪಂದಕ್ಕೆ ಸಹಿ ಆಗ್ತದೆ. ಈ ಒಂದು ಒಪ್ಪಂದದಲ್ಲಿ ಕೇವರ್ ಕೂಡ ಈ ಒಪ್ಪಂದದಲ್ಲಿ ಭಾಗವಹಿಸ್ತಾನೆ. ಈ ಒಂದು ಭಾಗವಹಿಸುವ ಅವಶ್ಯಕತೆ ಇರಲಿಲ್ಲ. ಇಲ್ಲಿ ಗೆದ್ದಂಥ ರಾಷ್ಟ್ರಗಳು ಟರ್ಕಿ, ಫ್ರಾನ್ಸು, ಇಂಗ್ಲೆಂಡು ಇವರು ಮಾತ್ರ ಪ್ಯಾರಿಸ್ ಒಪ್ಪಂದಕ್ಕೆ ಈ ರಷ್ಯಾದ ಜಾರ್ ಸಹಿ ಹಾಕುವಾಗ ಇವರು ಉಪಸ್ಥಿತಿ ಇರಬೇಕಾಗಿತ್ತು. ಆದರೆ ಇಟಲಿಯ ಕೌಂಟ್ ಕೇವರ್ ಕೂಡ ಭಾಗವಹಿಸ್ತಾನೆ. ಯಾಕೆ ಭಾಗವಹಿಸ್ತಾನಂದರೆ ಈ ಆಸ್ಟ್ರಿಯಾ ಏನು ದಬ್ಬಾಳಿಕೆ ಮಾಡ್ತಿತ್ತೋ ಇದ್ರ ಬಗ್ಗೆ ಎಲ್ಲ ಹೇಳಬೇಕಾಗಿತ್ತು. ಯಾಕಂದರೆ ಇಟ್ಲಿ ಏಕೀಕರಣಕ್ಕೆ ಸಹಾಯವಾಗಬಹುದು ಎಂಬ ಉದ್ದೇಶದಿಂದನೇ ಈ ಒಂದು ಯುದ್ಧದಲ್ಲಿ ಭಾಗವಹಿಸಿದೆ ಅದು. ಅದಕ್ಕಾಗಿ ಇವ್ರದ್ದು ಈ ಆಸ್ಟ್ರಿಯಾದ ಕಂಪ್ಲೇಂಟ್ ಹೇಳೋಕೆ ಈ ಒಂದು ಒಪ್ಪಂದದಲ್ಲಿ ಭಾಗಿಯಾಗ್ತಾನೆ. ಇದನ್ನು ಕೇವರ್ನ ಮಾಸ್ಟರ್ ಸ್ಟ್ರೋಕ್ ಆಫ್ ಪಾಲಿಸಿ ಅಂತ ಕರೀತಾರೆ. ಮಾಸ್ಟರ್ ಸ್ಟ್ರೋಕ್ ಪಾಲಿಸಿ ಅಂತ ಕರೀತಾರೆ ಇದನ್ನು. ಯಾಕಂದರೆ ಇಂಥ ಕಂಪ್ಲೇಂಟನ್ನು ಇಂಥ ಟೈಮ್ನಲ್ಲೇ ಬಳಸ್ಕೋಬೇಕು ಸಿಕ್ಕಿದ್ದ ಅವಕಾಶ ಅಂತ ಕೇವರ್ ಒಂದು ಭಾಗವಹಿಸ್ತಾನಲ್ಲ, ಇದನ್ನು ಮಾಸ್ಟರ್ ಸ್ಟ್ರೋಕ್ ಪಾಲಿಸಿ ಅಂತ ಕರೀತಾರೆ ಇತಿಹಾಸದಲ್ಲಿ. ಅದಕ್ಕಾಗಿ ಇಂಗ್ಲೆಂಡಿನ ಪ್ರಧಾನಮಂತ್ರಿಯಾದಂಥ ಪಾಮರ್ಸ್ಟನ್ನ ಆವಾಗ ಇಟ್ಲಿ ಏಕೀಕರಣಕ್ಕೆ ನನ್ನ ಬೆಂಬಲ ವ್ಯಕ್ತಪಡಿಸ್ತೀನಿ ಅಂತ ಹೇಳಿಕೆ ಕೊಡ್ತಾನೆ. ಹೀಗಾಗಿ ಇಟ್ಲಿ ಏಕೀಕರಣಕ್ಕೆ ಕೌಂಟ್ ಕೇವರ್ನ ಸಹಾಯ ಬಹಳಷ್ಟು ಇದೆ ಅಂತ ಹೇಳಬಹುದು. ಈತ ಸಚಿವ ಸಂಪುಟದಲ್ಲಿ ಸ್ಥಾನ ಪಡೆದಿದ್ದರಿಂದ ಈ ಕೌಂಟ್ ಕೇವರು ಇಟ್ಲಿ ಏಕೀಕರಣಕ್ಕೆ ಹೊರಗಿನ ದೇಶಗಳಿಂದ ಮಿತ್ರನಾಗಿ ಮಾಡಿಕೊಂಡ್ರೆ ಮಾತ್ರ ಸಾಧ್ಯ ಅಂತ ಏನು ಹೇಳಿಕೆ ಕೊಟ್ಟಿದ್ನೋ ಅದೇ ಪ್ರಕಾರ ಈತ ಫ್ರಾನ್ಸು, ಇಂಗ್ಲೆಂಡ್ನ ತನ್ನ ಬುಟ್ಟಿಗೆ ಹಾಕ್ಕೊಂಡು ಇಟ್ಲಿ ಏಕೀಕರಣಕ್ಕೆ ಸುಲಭ ದಾರಿಯನ್ನು ತಂದುಕೊಟ್ಟ ಕೌಂಟ್ ಕೇವರ್. ಮತ್ತೊಬ್ಬ ಇಟ್ಲಿ ಏಕೀಕರಣಕ್ಕೆ ದುಡಿದಂಥ ಮಹಾನ್ ವ್ಯಕ್ತಿ ಅಂತಂದರೆ ಎರಡನೇ ವಿಕ್ಟರ್ ಇಮ್ಯಾನ್ಯುಯಲ್. ಈತ ಏಕೀಕರಣಕ್ಕೆ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ರಿಂದ ಈತನಕ್ಕೆ ಪ್ರಾಮಾಣಿಕ ದೊರೆ ಅಂತ ಕರೀತಾರೆ. ಈತನನ್ನು ಹಾನೆಸ್ಟ್ ಕಿಂಗ್ ಎಂಬ ಗೌರವಕ್ಕೆ ಪಾತ್ರನಾದಂಥ ಈ ಎರಡನೇ ವಿಕ್ಟರ್ ಇಮ್ಯಾನ್ಯುಯಲ್ ಯುದ್ಧ ಮಂತ್ರಿಯಾಗಿ ಕೆಲಸ ಮಾಡ್ತಾನೆ. ಶಾಂತಿ ಸಂಧಾನಕ್ಕೆ ಹೆಚ್ಚು ಒತ್ತಡವನ್ನು ನೀಡ್ತಾ ಇದ್ದ ಈತ. ಯುದ್ಧವನ್ನು ಮಾಡಬಾರ್ದು, ಶಾಂತಿ ಸಂಧಾನಕ್ಕೆ ಹೆಚ್ಚು ಒತ್ತಡವನ್ನು ನೀಡ್ತಾ ಇದ್ದಂಥ ಇಮ್ಯಾನ್ಯುಯಲ್ ಇಟಲಿಯಲ್ಲಿನ ಪೋಪನ ಸೈನ್ಯವನ್ನು ಸೋಲಿಸಿದರೂ ಕೂಡ 3ನೇ ನೆಪೋಲಿಯನ್ ದೇಶ ಕಟ್ಟಿಕೊಳ್ಬಾರ್ದು ಅಂತ ಉದ್ದೇಶದಿಂದ ಈತ ರೋಮ್ನಲ್ಲಿದ್ದಂಥ ಒಂದು ಪೋಪನ ಸಿಂಹಾಸನವನ್ನು ವಶಪಡಿಸ್ಕೊಳ್ಳಿಲ್ಲ ಈತ. ಇನ್ನೊಮ್ಮೆ ಹೇಳ್ತೀನಿ ನಿಮಗೆ, ಈತ ಪ್ರಾಮಾಣಿಕ ದೊರೆ ಅಂತ ಹೆಸರು ವಶಿಯಾಗಿದ್ದ. ಹಾನೆಸ್ಟ್ ಕಿಂಗ್ ಅಂತ ಗೌರವಕ್ಕೆ ಪಾತ್ರನಾಗಿದೆ ಇಟಲಿಯಲ್ಲಿ. ಯಾಕಂದರೆ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಿದ್ದ. ಶಾಂತಿ ಸಂಧಾನಕ್ಕೆ ಹೆಚ್ಚು ಒತ್ತಡವನ್ನು ನೀಡ್ತಾ ಇದ್ದ ಎರಡನೇ ವಿಕ್ಟರ್ ಇಮ್ಯಾನ್ಯುಯಲ್. ಈತ ಇಟ್ಲಿಯಲ್ಲಿರ್ತಕ್ಕಂಥ ಪೋಪನ ಒಂದು ಸೈನ್ಯವನ್ನು ಕಳಿಸಿ ಎಲ್ಲ ಪೋಪನನ್ನು ಸೋಲಿಸಿದ್ರೂ ಕೂಡ ಈ ಪೋಪ್ ಕಟ್ಟಿದಂಥ ರೋಮ್ ಸಿಂಹಾಸನವನ್ನು ಅಲಂಕರಿಸಲಿಲ್ಲ ಈತ. ಯಾಕಂತಂದರೆ ಈ ಪೋಪನ ಸಿಂಹಾಸನವನ್ನು ಅಲಂಕರಿಸಿಬಿಟ್ರೆ ಈಗ ಜೋಸೆಫ್ ಮ್ಯಾಜಿನಿ ಹೆಂಗೆ ಅಲಂಕರಿಸಿದ ಅವಾಗ 3ನೇ ನೆಪೋಲಿಯನ್ ಬಂದು ಹೊಡೆದು ಹಾಕಿಬಿಟ್ನಲ್ಲ, ಹಂಗೆ ಇಲ್ಲೂ 3ನೇ ನೆಪೋಲಿಯನ್ ಬರ್ತಾನೆ. ಅದಕ್ಕಾಗಿ 3ನೇ ನೆಪೋಲಿಯನ್ನ ವಿರುದ್ಧ ಕಟ್ಕೋಬಾರ್ದು ಅಂತ ತಿಳ್ಕೊಂಡು ಏನು ಮಾಡ್ತಾನೆ ಈತ,
ಆತ ರೋಮ್ನಲ್ಲಿದ್ದ ಸಿಂಹಾಸನವನ್ನು ವಶಪಡಿಸಿಕೊಳ್ಳಾರ್ದೆ 1850ರಲ್ಲಿ ಪ್ಲಾಂಬಿಯರ್ಸ್ ಒಪ್ಪಂದವನ್ನು ಮಾಡ್ಕೋತಾನೆ ವಿಕ್ಟರ್ ಇಮ್ಯಾನ್ಯುಯಲ್. ಪ್ಲಾಂಬಿಯರ್ಸ್ ಒಪ್ಪಂದದ ಪ್ರಕಾರ ಏನಾಗಿತ್ತಂದರೆ, ತನ್ನ ಮಗಳಾದಂಥ ಕ್ಲಾಥೈಲ್ಡನ್ನು 3ನೇ ನೆಪೋಲಿಯನ್ನ ಸಂಬಂಧಿಯಾದಂಥ ವಿಕ್ಟರ್ ಜೋರೊಮೇನಿಯಮ್ ಅವನಿಗೆ ಮದುವೆ ಮಾಡಿಕೊಟ್ಟು ಫ್ರಾನ್ಸಿನ ಸವಾಯ್ ಮತ್ತು ನೈನ್ಸ್ ಪ್ರದೇಶಗಳನ್ನು ವಶಪಡಿಸ್ಕೊಂಡು ಬಿಡ್ತಾನೆ ಈತ. ಪೋಪ್ನನ್ನು ಸೋಲಿಸಿ ಅವನ ರೋಮ್ ಪ್ರದೇಶವನ್ನೆಲ್ಲ ಗೆದ್ದಿದ್ದಾನೆ, ಆದರೆ ಅವನ ಸಿಂಹಾಸನವನ್ನು ಅಲಂಕರಿಸಲಿಲ್ಲ ಈತ. ಯಾಕಂತಂದರೆ 3ನೇ ನೆಪೋಲಿಯನ್ ವಿರುದ್ಧ ಹಾಕೋಬಾರ್ದು ಅಂತ ಅವನ ಜೊತೆ ಕೂಡಿಕೊಂಡು ಪ್ಲಾಂಬಿಯರ್ಸ್ ಒಪ್ಪಂದ ಮಾಡ್ಕೋತಾನೆ. ಪ್ಲಾಂಬಿಯರ್ಸ್ ಒಪ್ಪಂದದ ಪ್ರಕಾರ ತನ್ನ ಮಗಳಾದಂಥ ಕ್ಲಾಥೈಲ್ಡನ್ನು 3ನೇ ನೆಪೋಲಿಯನ್ನ ಸಂಬಂಧಿಸಿದಂಥ ವಿಕ್ಟರ್ ಜೋರೊಮೇನಿಯನ್ ಅವನಿಗೆ ಮದುವೆ ಕೊಟ್ಟು ಇಲ್ಲಿ ಸವಾಯ್ ಮತ್ತು ನೈಸ್ ಪ್ರದೇಶಗಳನ್ನು ತನ್ನ ಇಟ್ಲಿಗೆ ಸೇರಿಸ್ಕೊಂಡ್ಬಿಡ್ತಾನೆ, ಇಲ್ಲಿ ಪಡ್ಕೊಳ್ತಾನೆ. ನಂತರ ಆಸ್ಟ್ರಿಯಾವನ್ನು ಸೋಲಿಸಿ ವಿಲ್ಲಾ ಫ್ರಾಂಕ್ ಒಪ್ಪಂದದಂತೆ ಲೊಂಬಾರ್ಡಿಯನ್ನು ಆಸ್ಟ್ರಿಯಾ ಅಂಡರ್ನಲ್ಲಿತ್ತು, ಅದನ್ನೂ ಕೂಡ ವಶಪಡಿಸ್ಕೋತಾನೆ ಈತ. ಆಸ್ಟ್ರಿಯನ್ ಸೋಲಿಸಿ ವಿಲ್ಲಾ ಫ್ರಾಂಕ್ ಒಪ್ಪಂದ ಮಾಡಿಕೊಂಡು ಲೊಂಬಾರ್ಡಿ ಏನಿರ್ತೈತೋ, ಇಲ್ಲಿ ಲೊಂಬಾರ್ಡಿ ಆಸ್ಟ್ರಿಯಾ ಅಧೀನದಲ್ಲಿರ್ತದೆ, ಅದನ್ನು ವಾಪಸ್ ತಗೊಂಡು ಮತ್ತು ವೆನಿಷಿಯಾ ಮತ್ತು ರೋಮ್ಗಳನ್ನ ತನ್ನ ರಾಜತಾಂತ್ರಿಕಗಳಿಂದ ಎಲ್ಲ ವಶಪಡಿಸ್ಕೊಂಡ್ಬಿಡ್ತಾನೆ. ಒಟ್ಟಿನಲ್ಲಿ 1870ರಲ್ಲಿ ಒಳಗೆ ಎಲ್ಲವೂ ಏಕೀಕರಣ ಆಗುತ್ತೆ. ನೆಪೋಲಿಯನ್ ಬೋನಾಪಾರ್ಟ್ ಹೇಗೆ ಒಗ್ಗಟ್ಟು ಮಾಡಿಸಿದ್ನೋ ಹಾಗೆ 1870ರ ವೇಳೆಗೆ ಎಲ್ಲವೂ ಇಟಲಿ ಏಕೀಕರಣ ಆಗಿ ಚಕ್ರವರ್ತಿಯಾಗಿ ಕೂಡ ಮುಂದುವರಿತಾನೆ. ಇಟಲಿ ಏಕೀಕರಣ 1870ರ ನಂತರವೂ ಕೂಡ ಏಕೀಕರಣದ ಚಕ್ರವರ್ತಿಯಾಗಿ ಈ ವಿಕ್ಟರ್ ಇಮ್ಯಾನ್ಯುಯಲ್ ಮುಂದುವರಿತಾನೆ. ಈತನ ಧೈರ್ಯ ಅದನ್ನು ಇಟ್ಲಿ ಇವಂದು ವಿಕ್ಟರ್ ಇಮ್ಯಾನ್ಯುಯಲ್ ಫೋಟೋ ಇನ್ನೊಮ್ಮೆ ತೋರಿಸ್ತೀನಿ ನಿಮಗೆ. ನೋಡಿ ಒಂದು ಫೋಟೋ. ಈ ವಿಕ್ಟರ್ನ ಧೈರ್ಯ, ಸಾಹಸ, ಬುದ್ಧಿವಂತಿಕೆಯಿಂದ, ವ್ಯವಹಾರ ಚತುರತೆಯಿಂದ ಇಟ್ಲಿಯ ಐಕ್ಯತೆಗೆ ಕಾರಣವಾಯಿತು. ವಿಕ್ಟರ್ನ ಜನತೆಯ ಒಂದು ಅಪಾರ ಪ್ರೀತಿ ಪಾತ್ರಕ್ಕೆ ಕೂಡ, ವಾತ್ಸಲ್ಯಕ್ಕೆ ಕೂಡ ಕಾರಣ ಆಗಿದ್ದಾಯಿತು ವಿಕ್ಟರ್ ಇಮ್ಯಾನ್ಯುಯಲ್. ಹೀಗಾಗಿ ಅವನನ್ನು ಇಟಲಿ ಏಕೀಕರಣದ ಪಿತಾಮಹ, ಇಟಲಿ ಏಕೀಕರಣದ ರತ್ನ, ಇಟಲಿ ದೇಶದ ಪ್ರಾಮಾಣಿಕ ದೊರೆ, ಹಾನೆಸ್ಟ್ ಕಿಂಗ್ ಅಂತ ಕೂಡ ಕರೆದಿದ್ದಾರೆ. ಈತ ಪ್ರಾಮಾಣಿಕತೆಯಿಂದ ಯುದ್ಧ ಮಾಡ್ತಿದ್ದ. ಹೀಗಾಗಿ ಇಟಲಿ ಏಕೀಕರಣ ಸಾಧ್ಯವಾಯಿತು. ಇಂತಹ ಮಹನೀಯರಿಂದ, ಅಂದರೆ ಟೋಟಲಿ 4 ಜನರ ಮಹಾನರಿಂದ ಇಟಲಿ ಏಕೀಕರಣ ಸಾಧ್ಯವಾಗಿತ್ತು. ಆ 4 ಜನರು ಕೌಂಟ್ ಕೇವೂರ್, ಜೋಸೆಫ್ ಮ್ಯಾಜಿನಿ, ಎರಡನೇ ವಿಕ್ಟರ್ ಇಮ್ಯಾನ್ಯುಯಲ್, ಜೋಸೆಫ್ ಗ್ಯಾರಿಬಲ್ಡಿ. ಹೀಗೆ ಈ 4 ಮಹನೀಯರಿಂದ ಇಟಲಿ ಏಕೀಕರಣ ಸಾಧ್ಯವಾಗಿತ್ತು. ಮತ್ತೊಂದು ವಿಡಿಯೋ ಮುಖಾಂತರ ಪ್ರಮುಖ ಘಟನೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಓಕೆ, ಥ್ಯಾಂಕ್ ಯು.